ಮಗನ MBA ಮಾಡು ಅಂತ ಅವನ್ನ ಒಪ್ಪಿಸಿ ಯುರೋಪ್ ಕಳಿಸಿದ್ರು. ಒಂದೇ ಜೀವನ ಒಂದೇ ಯವ್ವನ ಮನಸ್ಸು ಬಿಚ್ಚಿ ಬಾಳಬೇಕು ಲವ್ ಯು ಹೇ ಒಂದೇ ಜೀವನ ಒಂದೇ ಯವ್ವನ ರೆಕ್ಕೆ ಬಿಚ್ಚಿ ಹಾರಬೇಕು ಲವ್ ಯು ಭೂಮಿ ಒಂದು ಬಣ್ಣ ಮಾರು ಅಂಗಡಿಯ ಆಗಿದೆ ನೋಡು ನೋಡು ಎಲ್ಲಿ ನೋಡು ಚಂದವೆಲ್ಲಿ ಚೆಲ್ಲಿದೆ ಪ್ರೀತಿ ಸ್ನೇಹ ಹಂಚಬೇಕು ಸಿಕ್ಕ ಒಂದು ಲೈಫಲ್ಲಿ ಬಾಳಬೇಕು ಹ್ಯಾಪಿ ಹ್ಯಾಪಿಲಿ ನೀನೆಲ್ಲಿ ಹೇ ಬದಲಾದ ಹಾಗೆ ನನ್ನ ಸುತ್ತಮುತ್ತ ರೀಸನ್ ನಿನಗೋನು ಗೊತ್ತು ನೀನಂತ ಮ್ಯಾಜಿಕ್ ನೀ ಮಾಡಿ ಬಿಟ್ಟೆ ಮೆಲ್ಲ ನಗುತ್ತಾ ನಗುತ್ತಾ ಮ್ಯೂಸಿಕ್ ನನ್ನ ಹೃದಯಕ್ಕೆ ಕಳಿಸುತ್ತಾ ಇನ್ನಂತೂ ಶ್ವಾಸ ವಾಸ ದೇಶ ಲೋಕ ಎಲ್ಲ ನಿನ್ನಲ್ಲೇ ನನ್ನ ಜೀವಾಗಿತ್ತು ಕೈಗೆ ಕೊಡುವೆ ನಿಂತಲ್ಲೇ ನಿನ್ನ ಮುಂದೆ ನಿಂತು ಕಲವಂತೆ ಹೀವದ್ದು ಜನಸಿದ್ದೆ ಧನ್ಯಾಗೆ ಹೋಯಿತು ನಾನಂತೂ ಮೇಲೆ ಬಂತ ಭೂಮಿ ಅಂತ ಜೀವನ ಆಯಿತು ಸಾಲು ಸಾಲು ಹಾಡು ಹಾರಿ ಬಂದಿತು ನಿನಗೊಂದು ವಂದನೆ ಮನಸಾರೆ ಹೇಳುವೆ ಅದು ಎಂತ ಚಂದ ಜಾದು ಮೂಡಿದೆ ಹೂವಿನಂತೆ ಹಾಡಿನಂತೆ ಕಂದನಂತೆ ಕೋಮಲ ನೀರಿನಂತೆ ಗಾಳಿಯಂತೆ ಭೂಮಿಯಂತೆ ನಿರ್ಮಲ ಪ್ರೀತಿ ಸ್ನೇಹ ಹಂಚಬೇಕು ಸಿಕ್ಕ ಒಂದು ಲೈಫಲ್ಲಿ ಬಾಳಬೇಕು ಹ್ಯಾಪಿ ಹ್ಯಾಪಿಲಿ ನೀನೆಲ್ಲಿ ಹೇ I have to go back. Okay? We will marry soon. Okay? Bye. Okay, take care. Bye. ಸರ್ ಫ್ಲೈಟು ಟೈಮ್ ಸರ ಬರುತ್ತಲ್ಲ ರೀ ಫ್ಲೈಟ್ ಓಡಿಸೋದು ಪೈಲಟ್ ರೀ ನಿಮ್ಮ ಥರ ಡ್ರೈವರ್ ಅಂತ ಅನ್ಬಿಟ್ರೆ ಬೆಂಗಳೂರು ಟ್ರಾಫಿಕಲ್ಲಿ ಓಡಿಸ್ಲಿಕ್ಕೆ ಗೊತ್ತಾಗುತ್ತೆ. ಹಾಯ್ Hi. ಹಾಯ್ ನಮಸ್ತೆ ಸರ್. ತಗೊಳ್ಳಿ. Hi, Hi, Rishi. Dad. Hey, Rishi. ಹಾಯ್ ರಿಷಿ ಮೀಟ್ ಮಿಸ್ಟರ್ ಶಂಕರೇಗೌಡ. ಹಾಯ್ ಯಂಗ್ ಮ್ಯಾನ್. ಇವರು ಚಂದ್ರೇಗೌಡರು, ಹಾಯ್. ಇವರು ರಾಜೇಗೌಡರು. ಹಾಯ್ 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 ಮಕ್ಕಳೆಲ್ಲಿ? ಮಕ್ಕಳೆಲ್ಲ ಮನೇಲಿ. ಹಾಯ್ ರಾಮಣ್ಣ. ಬೇಗ ಬನ್ನಿ. ಯಾಕೆ ರಾಮಣ್ಣ ನಾನು ಇಂಡಿಯಾಗ ಅಷ್ಟು ಅರ್ಜೆಂಟಾಗಿ ಕರೆಸಿದ್ರಿ? ಏನು ಇಲ್ಲಪ್ಪ, ನಿನಗೆ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀವಿ. ಏನು? ಬಾ ಕೂತ್ಕೋ ಬಾ ಬಾ ಬಾ. ಅಲ್ಲ ಅಕ್ಕ, ನಾನು ಕ್ರಿಸ್ಟಿನ ಮದುವೆ ಮಾಡ್ಕೊಬೇಕು ಅಂದ್ಕೊಂಡಿರೋದು, ಆಮೇಲೆ ಅಲ್ಲೇ ಒಂದು ಫ್ಲ್ಯಾಟ್ ತೊಗೊಂಡು ಸೆಟ್ಲ್ ಆಗ್ಬೇಕು ಅಂದ್ಕೊಂಡಿರೋದು ಗೊತ್ತು ತಾನೆ? ನಮಗೆ ಗೊತ್ತು, ಅಪ್ಪನ ಗೊತ್ತಿಲ್ವಲ್ಲ. ಜಸ್ಟು ಫಾರ್ಮಾಲಿಟೀಸ್ಗಷ್ಟೇ ನೋಡೋಕೆ ಹೋಗೋದು. ಇದ್ರ ಬಗ್ಗೆ ಟೈಮ್ ಬಂದಾಗ 100% ನಾನು ಡ್ಯಾಡ್ ಹತ್ರ ಮಾತಾಡ್ತೀನಿ, ಸರಿನಾ? ಈಗ ಬಾ. ವೆಲ್ಕಮ್ ಸರ್. ನಮಸ್ಕಾರ. ಹಾಯ್. Hi. ಹಾಯ್
ಐ ಆಮ್ ರಿಷಿ. ಕಾವ್ಯ. ನಿಮ್ಗೆ ಏನು ಹೇಳಿದಾರಂತ ಗೊತ್ತಿಲ್ಲ. ಆ್ಯಕ್ಚುಲಿ ಐ ಆಮ್ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್. ಹೌ ಸ್ವೀಟ್. ಸ್ವೀಟ್ ಆ್ಯಂಡ್ ರೊಮ್ಯಾಂಟಿಕ್ ಇಟ್ ಈಸ್. ಆದರೆ ಎಂಜಾಯ್ ಮಾಡೋ ಮೂಡಲ್ಲಿ ಏನಿಲ್ಲ. ಎಕ್ಸ್ಕ್ಯೂಸ್ ಮೀ. ಯಾ. ಟೀಗೆ ಶುಗರ್ ಎಷ್ಟು ಬೇಕು ಅಂತ ಕೇಳಿದೆ. ಓಹ್ 2 ಸ್ಪೂನ್ಸ್. ನಮ್ಮದು ತುಂಬ ಸಂಪ್ರದಾಯಸ್ಥರ ಫ್ಯಾಮಿಲಿ, ಬಟ್ ನಾನು ಆ ರೀತಿ ಅಲ್ಲ. ನಮ್ಮನ್ನು ಹೀಗೆ ಪ್ರೈವೇಟಾಗಿ ಮಾತಾಡೋಕ್ಕೆ ಬಿಟ್ಟಿರೋದು ನೋಡಿದ್ರೆ ಐ ಥಾಟ್ ಇಟ್ ವಾಸ್ ಆಪೋಸಿಟ್. ನಾವಿಬ್ಬರು ಮಾತಾಡೋಕ್ಕೆ ಇದೇ ಜಾಗ ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಗೊತ್ತಾ? ಗೊತ್ತು, ಯಾಕಂದರೆ ನಮ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಮುಂದೆ ಒಟ್ಟಿಗೆ ಬಾಳ್ ಬದುಕೋರು, ಸೊ ಪ್ರೈವೇಟಾಗಿ ಮಾತಾಡಲಿ ಅಂತ. ಹಂಗಲ್ಲ, ನಮ್ಮ ಮನೇಲಿ ಯಾವುದೇ ಮೂಲೆಯಿಂದ ನಿಂತು ನೋಡಿದ್ರು ಎಲ್ಲ ಕಾಣಿಸೋ ಒಂದೇ ಒಂದು ಸ್ಪಾಟ್ ಇದೆ. ರಿಯಲಿ? ಮೇಲ್ ನೋಡಿದ್ರೆ ನಮ್ಮ ದೊಡ್ಡ ಮಾವ ಅವ್ರ ಫ್ಯಾಮಿಲಿ, ಇನ್ನು ನಿಮ್ಮ ಹಿಂದೆ ನೋಡಿದ್ರೆ ಮಕ್ಕಳು ಅವ್ರ ಜೊತೆ ಅಜ್ಜಿನೂ ನೋಡ್ತಿದ್ದಾರೆ. ಬಟ್ ಡೋಂಟ್ ವರಿ, ನಾವು ಮಾತಾಡ್ತಿರೋದು ಅವ್ರಿಗೆ ಯಾರಿಗೂ ಕೇಳಿಸಲ್ಲ. ಥ್ಯಾಂಕ್ಸ್. ಅದು ಸರಿ, ನೀವ್ಯಾಕೆ ಅರೇಂಜ್ ಮ್ಯಾರೇಜ್ಗೆ ಒಪ್ಕೊಂಡ್ರಿ? ನನಗೆ ರೀತಿ ಚಾಯ್ಸ್ ಇದ್ದಿದ್ರೆ ಟು ಬಿ ಆನೆಸ್ಟ್ ನನ್ನ ಮದುವೆನೇ ಆಗ್ತಿರ್ಲಿಲ್ಲ. ನಮ್ಮಲ್ಲಿ ನೆಂಟ್ರನ್ನ ಬೇಕಾದ್ರೆ 4 ದಿನ ಎಕ್ಸ್ಟ್ರಾ ಇಟ್ಕೋತಾರೆ, ಬಟ್ ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಒಂದು ಕ್ಷಣನೂ ಎಕ್ಸ್ಟ್ರಾ ಇಟ್ಕೊಳ್ಳಲ್ಲ. ಓಕೆ. ನಾನು ಇಂಟೀರಿಯರ್ ಡಿಸೈನಿಂಗ್ ಓದಿದ್ದೀನಿ. ಮದುವೆ ಆದಮೇಲೂ ನನ್ನ ಕೆಲ್ಸಕ್ಕೆ ತೊಂದರೆ ಆಗಲ್ಲ ಅಂತ ನಿಮ್ಮ ಸಿಸ್ಟರ್ಸ್ ಪ್ರಾಮಿಸ್ ಮಾಡಿದ್ರು. ಸೊ ಆಫ್ಟರ್ ಮ್ಯಾರೇಜ್ ನೀವು ಕಟ್ಟಿಸ್ತಿರೋ ಬಿಸ್ನೆಸ್ ಟವರ್ಗೆ ನಾನೇ ಕಂಪ್ಲೀಟಾಗಿ ಇಂಟೀರಿಯರ್ ಡಿಸೈನಿಂಗ್ ಮಾಡಬೇಕು ಅನ್ನೋದು ನನ್ನ ಆಸೆ. ಅದು ಮಾತ್ರ ನಡೆಯೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ? ನಾನು ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಆಸ್ ಸಚ್ ಏನಿಲ್ಲ, ಆದರೆ ಆ ಬಿಸ್ನೆಸ್ ಟವರ್ ನಾನು ಕಟ್ಟಿಸ್ತಾನೇ ಇಲ್ಲ. ದ್ಯಾಟ್ಸ್ ಯುವರ್ ಡ್ರೀಮ್ ಪ್ರಾಜೆಕ್ಟ್, ರೈಟ್? ಆ ಡ್ರೀಮ್ ಪ್ರಾಜೆಕ್ಟ್ ನಂದಲ್ಲ, ನಮ್ಮ ಅಪ್ಪಂದು. ನಿಮ್ಗೊಂದು ವಿಷಯ ಹೇಳಬೇಕು ಅಂದರೆ ನನ್ನ ಸಿಸ್ಟರ್ಸ್ಗೂ ಗೊತ್ತಿಲ್ಲ, ನಾನು ಯುರೋಪಲ್ಲಿ MBA ಮಾಡೇ ಇಲ್ಲ. ಮತ್ತೆ? ನಾನು ಆ್ಯಕ್ಚುಲಿ ಐವ್ ಡನ್ ಮೈ ಕಲಿನರಿ ಕೋರ್ಸ್ ಇನ್ ಲುಸೇನ್ ಯೂನಿವರ್ಸಿಟಿ ಇನ್ ಯುರೋಪ್. ವಾಟ್ ಯು ಮೀನ್? ಐ ಆಮ್ ಅ ಕ್ವಾಲಿಫೈಡ್ ಶೆಫ್. ಶೆಫ್? ಶೆಫ್ ಅಂದರೆ ಬಿಳಿ ಟೋಪಿ ಹಾಕೊಂಡು ಹೋಟ್ಲಲ್ಲಿ ಅಡುಗೆ ಮಾಡ್ತಾರಲ್ಲ? ಯಾ, ಎಕ್ಸಾಕ್ಟ್ಲಿ. ಓ. ಲಂಡನ್ನಲ್ಲಿ ಒಂದು 5 ಸ್ಟಾರ್ ರೆಸ್ಟೋರೆಂಟ್ ಇದೆ, ದ ಐವಿ ಅಂತ. ಐವ್ ಗಾಟ್ ಅ ಜಾಬ್ ಆಸ್ ಅ ಸೂ ಶೆಫ್. ನೆಕ್ಸ್ಟ್ ವೀಕ್ ಹೋಗಿ ಜಾಯ್ನ್ ಆಗಬೇಕು. ಎಕ್ಸ್ಕ್ಯೂಸ್ ಮೀ. ಶೋರ್. ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದ್ರೆ ಏನು ಬಂತು? ಗೌರವ ಘನತೆ ಅನ್ನೋದು ತಲಾಂತರದಿಂದ ಬಳುವಳಿಯಾಗಿ ಬರಬೇಕಲ್ವೇನಮ್ಮ? ಎಷ್ಟೇ ಆದ್ರೂ ಅಡ್ಗೆ ಬಟ್ಟನ್ ಫ್ಯಾಮಿಲಿ ತಾನೆ, ಎಲ್ಲೋ ಗೊತ್ತಾ ರಕ್ತ ಗಂಟ್ಕೊಂಡಿರೋ ಗುಣ. 3 ವರ್ಷದಿಂದ ಯುರೋಪಲ್ಲಿ ಬಿಟ್ಟಿಯಾಗಿ ಸುತ್ತಿ ನನ್ನ ದುಡ್ಡೆಲ್ಲ ಹಾಳು ಮಾಡಕ್ಕೆ ಹೇಗೋ ಧೈರ್ಯ ಬಂತು ನಿನಗೆ? ಯುರೋಪಲ್ಲಿ ನಾನು ಬಿಟ್ಟಿಯಾಗಿ ಅನ್ಸುತ್ತಿಲ್ಲ, ಒಂದು ಒಳ್ಳೆ ರೆಪ್ಯೂಟೆಡ್ ಯೂನಿವರ್ಸಿಟಿನಲ್ಲೇ ಡಿಗ್ರಿ ಮಾಡ್ಕೊಂಡು ಬಂದಿರೋದು. ಯಾವ ಸೀಮೆ ಡಿಗ್ರಿನೋ ಅದು? ಅಮೇರಿಕಾಗೆ ಹೋದ್ರು ನೀನು ಮಾಡೋದು ಆಫ್ಟರ್ ಆಲ್ ಒಬ್ಬ ಅಡ್ಗೆ ಬಟ್ಟನ ಕೆಲಸ ತಾನೆ. ಚಿಕ್ಕ ವಯಸ್ಸಿಂದ ಅಡ್ಗೆ ಬಟ್ಟನ ಮಗ ಅನ್ನೋ ಪದಾನ್ ಕೇಳಿ ಕೇಳಿ ಬೇಸತ್ತು ಇವಾಗ ತಾನೇ ಕಷ್ಟಪಟ್ಟು ಸಮಾಜದಲ್ಲಿ 4 ಕಾಸು ಮಾನ ಮರ್ಯಾದೆ ಸಂಪಾದನೆ ಮಾಡಿ ಆ ಕೆಟ್ಟ ಹೆಸರಿಂದ ಹೊರಗಡೆ ಬಂದಿದ್ದೀನಿ. ಅಂಥದ್ರಲ್ಲಿ ಊರವರೆಲ್ಲ ನನ್ನ ಅಡುಗೆ ಬಟ್ಟನ ಅಪ್ಪ ಅಂತ ಕರಿಬೇಕಾ? ಡ್ಯಾಡ್, ನನ್ನ ಡಿಗ್ರಿಗೆ ಒಳ್ಳೆ ಓಪನಿಂಗ್ ಇದೆ, ವರ್ಲ್ಡಲ್ಲಿ ಎಲ್ಲಿ ಹೋದ್ರೂ ಕೆಲಸ ಸಿಗುತ್ತೆ. ಅದಕ್ಕೆ ನಾನು ಬಿಟ್ರೆ ತಾನೆ. ಸಿಟಿ ಸೆಂಟ್ರಲ್ಲಿ ಶಂಕರೇಗೌಡ್ರದ್ದು 20 ಎಕರೆ ಜಮೀನಿದೆ. ನನ್ನ ಕನಸಿನ ಬಿಸ್ನೆಸ್ ಟವರ್ ಅಲ್ಲಿ ಕಟ್ತೀನಿ, ನಿನ್ನ ನೆಮ್ಮದಿ ಮಾಡ್ತೀನಿ, ಅವ್ರ ಮಗಳನ್ನ ಮನೆ ತುಂಬಿಸ್ಕೊತೀನಿ. ಇಷ್ಟು ದಿನ ನಿನಗೋಸ್ಕರ ಖರ್ಚು ಮಾಡಿ ದುಡ್ಡನ್ನ ಹೇಗೆ ವಾಪಸ್ ತಗೊಳ್ತೀನಿ ಅಂತ ನೋಡ್ತಾರು. ಡ್ಯಾಡ್, ನಿಮ್ಮ ಬಿಸ್ನೆಸ್ ಲೆಕ್ಕಾಚಾರಕ್ಕೆ ನನ್ನ ಯಾಕೆ ಬಲಿ ಮಾಡ್ತಾ ಇದ್ದೀರಾ? ನಿಮ್ಗೆ ದುಡ್ಡು ತಾನೇ ಮುಖ್ಯ, ಅದು ನಾನು ವಾಪಸ್ ಮಾಡ್ತೀನಿ. ಕೊಡೋ 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 ದುಡ್ಡು ವಾಪಸ್ ಕೊಡೋ, ಕೊಡೋ ದುಡ್ಡು ವಾಪಸ್ ಕೊಡೋ, ಬೇಗ ಕೊಡೋ. ಡೋಂಟ್ ಬಿ ಡ್ರಾಮ್ಯಾಟಿಕ್ ಡ್ಯಾಡ್. ಲಂಡನಲ್ಲಿ ಒಳ್ಳೆ ಕೆಲಸ ಸಿಕ್ಕಿದೆ ನನಗೆ. ನಾನು ತಿಂಗಳು ಸಂಬಳ ಬರೋದ್ರಲ್ಲಿ ನಿಮ್ಗೆ ವಾಪಸ್ ಮಾಡ್ತೀನಿ. 1 ಪೈಸಾ ಕೂಡ ನೀನು ಚುಕ್ತಾ ಮಾಡೋಕ್ಕಾಗಲ್ಲ. ನನ್ನ ಎದುರಿಗೆ ನಿಂತು ಮಾತಾಡೋ ಧೈರ್ಯ ನಿನ್ಗೆ ಎಲ್ಲಿಂದ ಬಂತು ಅಂತ ಗೊತ್ತು ನನಗೆ. ತೋರಿಸ್ತೀನಿ ಈ ಕ್ರೆಡಿಟ್ ಕಾರ್ಡು, ಮೊಬೈಲು, ಪಾಸ್ಪೋರ್ಟು, ನನ್ನ ದುಡ್ಡಿಂದ ಬಂದಿರೋ ಡಿಗ್ರಿ ಸರ್ಟಿಫಿಕೇಟು, ಇದೆಲ್ಲದ್ರಿಂದ ಬಂದಿರೋ ಕೊಬ್ಬಿದು. ಈ ಕೊಬ್ಬನ್ನ ಹೇಗೆ ಕರಗಿಸ್ಬೇಕು ಅಂತ ನನಗೆ ಗೊತ್ತು. ಇದೇನು ಇಲ್ಲದೆ ನೀನು ಹೊರಗಡೆ ಹೋದ್ರೆ ನಿನಗೆ ಚೆನ್ನಾಗಿ ಗೊತ್ತಾಗುತ್ತೆ ನಿನ್ನ ಯೋಗ್ಯತೆ ಏನು ಅಂತ. ಅಮ್ಮ ಇದ್ದಿದ್ರೆ ಹಿಂಗೆ ಮಾಡ್ತಾ ಇದ್ರ ಡ್ಯಾಡ್? ಅವಳು ಇದ್ದಿದ್ರೆ ಚೆನ್ನಾಗಿ ಬೆಳೆಸಿರ್ತಿದ್ಲು. ನೋಡೋ ಋಷಿ, ನಾಳೆವರೆಗೂ ಮಾತ್ರ ನಿನ್ ಟೈಮು. ಜೀವಮಾನ ಪೂರ್ತಿ ಆಫ್ಟರ್ ಆಲ್ ಒಬ್ಬ ಅಡ್ಗೆ ಬಟ್ಟನ್ ಮೊಮ್ಮಗ ಆಗಿರ್ತೀಯೋ ಇಲ್ಲ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಮಗ ಆಗಿರ್ತೀಯೋ ನೀನೇ ಡಿಸೈಡ್ ಮಾಡ.
ಇನ್ನೊಂದ್ಸಲ ಡ್ಯಾಡಿ ಹತ್ರ ಮಾತಾಡಿದ್ರೆ ಒಳ್ಳೇದಿತ್ತು. ಬೇಡ ರಮಣ, ನಡೀರಿ ಹೋಗೋಣ. ಆಯ್ತು. ಅಂದದ ಪರಂಜಿಯೇ ಅಜ್ಜನ ಪಾದಾಲಿಸು, ಗೌಡರ ಕುಲ ಹೊಗಳುವ ಗೌರವ ಸಂಪಾದಿಸು, ವ್ಯಾಸದ ಬಾವುಟ ಹಾರಿಸು, ನಗೆಯ ದಿಂಡಿಮ ಬಾರಿಸು, ಅರಿವು ಎಂಬ ಅರೆಮನೆಯಲ್ಲಿ ನೆರವಿನ ನಾಡಿಗೆ ಮಾಡಿಸು. ಅಂದದ ಪರಂಜಿಯೇ ಅಜ್ಜನ ಪಾದಾಲಿಸು. ಗೌಡ್ರೆ, ಯಾರು ಬಂದವ್ರು ನೋಡಿ. ತಾತನ ಜೊತೆಗೆ ಬಂದೆ ಅಲ್ಲ. ಡ್ಯಾಡ್ ಪಾಸ್ಪೋರ್ಟ್ ಸರ್ಟಿಫಿಕೇಟ್ಸ್ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅಕ್ಕಂದಿರು ಪ್ರಾಮಿಸ್ ಮಾಡಿದ್ದಾರೆ ಈಸ್ಕೊಡ್ತೀನಿ ಅಂತ. ಅಲ್ಲಿವರೆಗೂ ಒಂದು ಜಾಗ ಇರೋದಕ್ಕೆ ಬೇಕಾಗಿತ್ತು, ಅದಕ್ಕೆ ಬಂದೆ. ಅಪ್ಪ ಪಾಸ್ಪೋರ್ಟ್ ಕಿತ್ಕೊಂಡ, ಅಕ್ಕಂದ್ರೆ ಕೊಡಿಸ್ತಾರೆ. ಫಾರಿನಲ್ವಾ ಓದಿದ್ ನೀನು? ಅಲ್ಲಿ ವಸಿ ಉಪ್ಪು ಖಾರ ಕಮ್ಮಿ ಅಲ್ವಾ? ಯಾ ಅಫ್ಕೋರ್ಸ್. ಇಲ್ಲಿ ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ. ಸರಿ ಇರು ನೋಡ್ಕೊ. ಒಟ್ಟು ತುಂಬಾ ತಿನ್ಬೇಕು ಕಲ್ಲ. ಅರೆ ಇಷ್ಟು ಬೇಕು ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಯಾ? ಬಾ. ಇವನು ಪಾಂಡ್ರಂಗ ಈ ಹೋಟ್ಲಲ್ಲಿ ನಡೆಯೋ ವಿಷಯ ನನ್ಬಿಟ್ರೆ ಇವನ್ಗೆ ಸಂದಾಗ ಗೊತ್ತಿರೋದು. ಯಾರು ಗೊತ್ತಾಯ್ತಾ? ಇಟ್ಟು ರೂಪಾಯಿ ಕೊಬ್ಬರನ್ನ ಕೇಳಿದ್ನಲ್ಲ ಅವ್ರು ತಾನೇ ಮೊಮ್ಮಗ. ಅಯ್ಯೋ ದೇವ್ರೆ, ಯಾಕೆ ಹಿಂಗೆ ಶಾಕ್ ಆದ್ರು ತಾತ? ನಮ್ ಬಟ್ರಂಗೆ ಅಂಬ ಉಣ್ಣೋಗ್ ತಿನ್ನೋಕ್ ಏನ್ ಬೇಕು ಹೇಳು. Ready. A bowl of boiled vegetables without the potatoes, a bowl of fresh fruits, oats, milk and 2 egg whites please. ತತ್ತರವ. ಹೌದು, ಇಷ್ಟೊಂದೆಲ್ಲ ಯಾಕೆ ಹೇಳ್ದೆ ಮಗ? ಬೆಳಗ್ಗೆ ಹೊತ್ತು ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ತಿನ್ಬೇಕು ತಾತ. ಪ್ರೋಟೀನ್ಸ್, ಮಿನರಲ್ಸ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಇವೆಲ್ಲ ಸೇರಿ ತಿನ್ಬೇಕು. ಇಷ್ಟು ಚಿಕ್ಕ ಹೋಟೆಲಲ್ಲಿ ಇವೆಲ್ಲ ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ. ಸೂಪರ್ ತಾತ. ಮಡಗವಲ್ಲಿ ಹೇ, ವಾಟ್ ಈಸ್ ದಿಸ್? ಯು ಕಾಂಟ್ ಹಿಯರ್. ಹಲೋ, ಕಿವಿ ಸಂದಾಕ ಕೇಳ್ತದೆ, ಮಾತು ಬರಾಕಿಲ್ಲ ಅಷ್ಟೇ. ಕಿವಿ ಕೇಳಿಸುತ್ತೆ ಅಂದಮೇಲೆ ನನ್ನ ಆರ್ಡರ್ ತರದ್ ಬಿಟ್ಬಿಟ್ಟು ಈ ಕ್ರಿಕೆಟ್ ಬಾಲ್ ಏನಕ್ಕೆ ತಂದಿದ್ದಾಳೆ? ಅದು ಕ್ರಿಕೆಟ್ ಬಾಲ್ ಅಲ್ಲ, ರಾಗಿ ಬಾಲ್. ಕನ್ನಡದಲ್ಲಿ ರಾಗಿ ಮುದ್ದೆ. ಮುದ್ದೆ? ಅದೇ ನೀ ಕೇಳಿದ್ಯಲ್ಲ, ವಿಟಮಿನ್ನು, ಎನರ್ಜಿ, ಪ್ರೋಟೀನು ಇದೆಲ್ಲ ಇದೊಂದರಲ್ಲೇ ಅದೇ. ಅದನ್ನು ಮೀರಿ ಇನ್ನೊಂದದೇ ತಾಕತ್ತು. ಒತ್ತಾರೆ 2 ಮುದ್ದೆ ತಿಂದು ನಮ್ಮ ರೈತ ಹೊಲಕ್ಕಿಳದ ಅಂದ್ರೆ ಎಂಥ ಬೆಟ್ಟನಾದ್ರೂ ಕುಟ್ ಪುಡಿ ಪುಡಿ ಮಾಡಿ ಬೆವ್ರ ಹೊರಗೆ ಹಾಕ್ಬಿಡೋದೇ, ಅಷ್ಟು ತಾಕತ್ತಿದೆ ಇದ್ರೊಳಗೆ. ಹಿಟ್ಟಂ ತಿಂದಂ ಬೆಟ್ಟಂ ಕುಟ್ಟಂ, ಹಿಟ್ಟಂ ಬಿಟ್ಟಂ ಕೆಟ್ಟಂ. ಕೇಳಿದ್ಯಾ? ನೋ, ಬಟ್ ಇಟ್ ಸೌಂಡ್ಸ್ ಗುಡ್. ಯಾವ ಭಾಷೆ ಇದು? ಇದು ಬಡ್ಡೈತದೆ, ಅಚ್ಚ ಕನ್ನಡ. ನೀನು ಕೂಸಾಗಿದ್ದಾಗಿದ್ಲೇ ತಿಂದಿದ್ರೆ ನಿಮ್ಮಪ್ಪ ಪಾಸ್ಪೋರ್ಟ್ ಕಿತ್ಕೊಂಡಾಗ ಹತ್ಕೊಂಡ್ಲಿ ಓಡ್ ಬರೋದು ಬಿಟ್ಬಿಟ್ರೆ ನೀನೇ ನಾಳೆ ತೆಗೆದ್ಬಿಟ್ಟು ಫಾರಿನ್ ಇರ್ತಿದ್ದೆ. ಅಷ್ಟು ತಾಕತ್ ಬಂದಿರೋದು ಏನ? ಸ್ಪೂನ್, ಫೋಕ್ ನಿನ್ನ ಕೈನಾಗ ನೀನು ಬಿಟ್ಟು ಬೇರೆ ಯಾರಾದ್ರು ತಿಂದವ್ರೇನ? ಹೌಸ್ ದಟ್ ಪಾಸಿಬಲ್? 106 ಜನ ಎಂಜಿಲ್ ಮಾಡಿರೋ ಚಮಚದಲ್ಲಿ ತಿನ್ನೋದಕ್ಕಿಂತ ನಿನ್ನ ಕೈಯೇ ಹೈಜೆನಿಕ್. ಇಲ್ಲಿ ನೋಡು, ನಮ್ಮ ಹಳ್ಳಿ ಹೆಣ್ಣೈಕ್ಳು ರಂಗೋಲಿ ಹಾಕ್ಬೇಕಾದ್ರೆ ತೋಡ್ ನೀರ್ ಬಿಟ್ಟು ನೆಲ ಒದ್ದೆ ಮಾಡ್ದಂಗೆ ಕೈನ ಸಾರೊಳಗೆ ಹಿಂಗೆ ಸೌರ್ಕೋಬೇಕು. ಆಮೇಲೆ ಒಂದು ಗುಳುಕ್ ಮಾಡ್ಕೊಂಡು ಹಂಗೆ ಬಾಯೊಳಗೆ ಇಟ್ಕೊಂಡ್ರೆ ಜಾರ್ಕೊಂಡ್ಬಿಡ್ತದೆ. ವಾವ್, ಅಮೇಜಿಂಗ್. ನಾನು ಚಿಕ್ಕವನಾಗಿದ್ದಾಗ ಡ್ಯಾಡ್ ಕೊಡ್ತಾ ಇದ್ದಿದ್ದ ಕಾಯಿನ್ಸ್ ಇದೇ ತರ ಉಂಡಿನಲ್ಲಿ ಆಗ್ತಾ ಇದ್ದೆ. ಹಾ, ನಮಸ್ಕಾರ. ಯಾರು ಟೂರಿಸ್ಟಾ? ನನ್ ಮೊಮ್ಮಗ ಈಗಷ್ಟೇ ಬಂದವನ. ಇಲ್ಲಿ ನೋಡು, ಈ ಊರು ಯಾರು ಸೆಟ್ ಆಗದಾರ ಇವರೇ ಮಾತಾಡ್ಕೊಳ್ತಾ ಇರಿ. ಈಗ ಬಂದೆ. ರಾಧಾ,
ಹಾಯ್ ವಿ ಆರ್ ಗಟ್ಟಿ ಚಟ್ನಿ ಗಿಟಾರ್ ಗ್ಯಾಂಗ್. ಗಟ್ಟಿ ಚಟ್ನಿ ಗಿಟಾರ್ ಗ್ಯಾಂಗ್. Oh, you guys are part of a band. ಬಾಸ್ ಇವಳ ಮಾತನ್ನೆಲ್ಲ ನಂಬೇಡಿ. ನೆಕ್ಸ್ಟ್ ಮಂತ್ ನಮ್ ಶೋ ಇದೆ, ಅಲ್ಲೇ ಬಂದ್ ನೋಡಿ ನಮ್ ಟ್ಯಾಲೆಂಟ್ ಏನಂತ ಗೊತ್ತಾಗುತ್ತೆ. ಲೇ ಪಾಂಡು ಬಾರ್ಲಲ್ಲಿ ಬಂದೆ ಕೊಡ್ರೆ. ಹಂಗಾರೆ ತೆಗಿ 500 ರೂಪಾಯಿ. ಯಾವತ್ತೋ ಬರಲ್ಲ ಅಂತ ಕಟ್ಟಿದ್ದ ಆ ಬೆಟ್ಟಿಂಗಿಗೆ ಇವತ್ತು ಯಾಕೆ ಗೌಡ್ರೆ ಈ ಪಿಟ್ಟಿಂಗು? ಪಂದ್ಯ ಅಂದ್ಮೇಲೆ ಪಂದ್ಯ ಮಾಡಗಲೇ. ಈ ದುಡ್ಡು ನಂಗೆ ವಾಪಸ್ ಬರ್ತೈತೆ. ಅದೇಂಗಲ್ಲ ಅವನ್ ಹೆಂಗ್ ಬಂದು ಹಂಗೆ ಹೊಂಟೋಯ್ತಾನೆ. ಹಂಗಂತೀಯ? ಬರೀ ಹೋಗೋದಲ್ಲ ಓಡೈತಾನೆ. ಪಂದ್ಯ ಮಗ ಏನೋ ಮಾತಾಡ್ಬೇಕಂತೆ. ಫೋನು ಪರ್ಸು ಎಲ್ಲಿ ಅಂತ ಕೇಳ್ತಾ ಇದ್ದಾಳೆ. ಇಲ್ಲ ಕದ್ಬಿಟ್ರು ನಮ್ಮಪ್ಪ. ನಿಮ್ಮಪ್ಪ ಕಳ್ಳನ ಅಂತ ಇದ್ದಾಳೆ. ಇಲ್ಲ ಇಲ್ಲ ಇಲ್ಲ, ಅವ್ರು ಒಂದ್ ದೊಡ್ಡ ಬಿಸ್ನೆಸ್ ಮ್ಯಾನ್, ನನ್ನ ಲೈಫಲ್ಲಿ ವಿಲನ್ ಅಷ್ಟೇ. ಅವಳು ಕೂಡಿಸಿಟ್ಟಿರೋ ಟಿಪ್ಸು ಮೊಬೈಲು ನಿನಗೆ ಗಿಫ್ಟ್ ಅಂತೆ. ಓ ಥ್ಯಾಂಕ್ಸ್. ಹಾಯ್ ಕ್ರಿಸ್ಟಿನಾ, ಸಮ್ ಕ್ರೇಜಿ ಥಿಂಗ್ಸ್ have happened, need to talk to you. You can call me on 9440717. I miss you like crazy. ಯಜಮಾನ್ರೆ ಏನು ಗೌಡ್ರು ಕರಿತಾವ್ರೆ, ಅರ್ಜೆಂಟ್ ಆಗಿ ಬರ್ಬೇಕಂತೆ. ಬಂದೆ. ಗಾಡಿ ಎತ್ಲ ಗಾಡಿ. ತಾತ ನನ್ನ ಹತ್ರ ಲೈಸೆನ್ಸೇ ಇಲ್ಲ. ಈ ಗಾಡಿಗೆ ರಿಸರ್ವೇಶನ್ ಇಲ್ಲ. ರಿಸರ್ವೇಶನ್ ಅಲ್ಲ, ರಿಜಿಸ್ಟ್ರೇಷನ್. ನಾನು ಕನ್ನಡದಲ್ಲಿ ಹೇಳಿದ್ದೇನೆ, ನೀವು ಇಂಗ್ಲಿಷ್ನಲ್ಲಿ ಹೇಳ್ತಾ ಇದ್ದೀರಾ ಅಷ್ಟೇ. ಎತ್ಲ ಗಾಡಿ. ಗೌಡ್ರೆ, ನಿಮ್ಮ ಮೊಮ್ಮಗ ಗಾಡಿ ಓಡಿಸೋದು ನೋಡಿದ್ರೆ ನಾವು ಹೋಗೋ ದಾರಿಲಿ ಗಾಡಿನ ಗ್ಯಾರೇಜ್ಗೆ, ನಮ್ಮ ಬಾಡಿನ ಆಸ್ಪತ್ರೆಗೆ ಸೇರ್ಸಂಗೆ ಕಾಣುತ್ತೆ. नया எப்படி இருக்க மணி? ಸಲಾಮ್ ಅಲೈಕುಂ ಗೌಡ್ರೆ. ವಾಲೇಕುಂ ಸಲಾಮ್. ಕೈಸೆ ಆಪ್? ತಾತ ನಿಮ್ಗೆ ಹಿಂದಿನೂ ಬರುತ್ತಾ? ಹಿಂದಿ ಏನು ಎಲ್ಲಾನು ಬರ್ತದೆ. ನಮಸ್ಕಾರ ನಮಸ್ಕಾರ ಶೆಟ್ರೆ. ನಮ್ಮ ಗೌಡ್ರಿಗೆ ಗೊತ್ತಿಲ್ದಿರೋ ಭಾಷೆನೇ ಇಲ್ಲ. ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಪಂಜಾಬಿ, ಇಂಡಿಯಾದಲ್ಲಿರೋ ಅಷ್ಟು ಭಾಷೆನೂ ಬರುತ್ತೆ. ಮತ್ತೆ ಇಂಗ್ಲೀಷು ಬರುತ್ತಾ? ಇಂಗ್ಲೀಷ್ ನಮ್ಮ ಇಂಡಿಯಾ ದೇಶದ. ನನ್ನ ಮೊಮ್ಮಗ. ಓ ಇವ್ರು ಮರೆಯಕ್ಕಾಗತ್ತಾ? ಅಂಕಲ್ ನಾನ್ ನಿಮಗ್ ಗೊತ್ತಾ? ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಇಲ್ಲಿ. 22 ವರ್ಷದಿಂದ ಗೌಡ್ರ ಜೊತೆ ಬಂದಿದ್ರಿ. ಆಗ ನಿಮ್ಗೆ 2 ವರ್ಷದ ಪ್ರಾಯ. ಗೌಡ್ರು ಉಪ್ಪಿನ ಮೂಟೆ ಮೇಲೆ ನಿಮ್ಮನ್ನು ಕುಂಡಿಸಿದ್ರು. ಇದಕ್ಕಿದ್ದಂಗೆ ಒಂದ ಮಾಡ್ಬಿಟ್ರಿ. ಹೇಳಿ ಕೇಳಿ ಉಪ್ಪಿನ ಮೂಟೆ ಇನ್ನೂ ಉಪ್ಪು ಮಾಡ್ಬಿಟ್ರಿ. ಆ ಉಪ್ಪಿನ ಮೂಟೆ ಮಾರಿ ಇಷ್ಟು ದೊಡ್ಡ ಅಂಗಡಿ ಮಾಡಿದ್ದಾರೆ ಶೆಟ್ರು. ಬೇಕಾದೆಲ್ಲ ಈಗ. ಆ ಮೂಟೆ ಎತ್ತಲ ತಗೋ ಮೂಟೆ ಎತ್ತು. ಪಾಂಡು ಅಂಕಲ್ ನಾನಾ? ಅಯ್ಯೋ ನನ್ನ ಕೈಲ ಅಯ್ಯೋ ಬೈತಾರೆ. ಎತ್ತು. ಇಲ್ಲ ಇದು ಯಾವ ಲೆಕ್ಕ ಶೆಟ್ರೆ? ಗೌಡ್ರ ಇದು ಹೋದ್ ತಿಂಗಳದು. ಏನಿದೆ ಇದ್ರಲ್ಲಿ? ಎಷ್ಟು ಭಾರ ಇದೆ? ರಾಗಿ ಇಟ್ಟು ನಮ್ಮ ಹೋಟ್ಲಿಗೆ ಒಂದು ಸಾಸಿವೆ ಕಾಳು ತರಬೇಕಾದ್ರು ನಮ್ಮ ಗೌಡ್ರು ಖುದ್ದು ನಿಂತು ತರ್ತಾರೆ. ಈ ಸುನಾಮಿ ಭೂಕಂಪ ಬಂದ್ರೇನೆ ಸಿಗ್ನಲ್ ಕೊಡುತ್ತೆ ಮುಂಚೆ. ನೀವು ಪ್ಲೀಸ್ ನೆಕ್ಸ್ಟ್ ಟೈಮು ಇಂಥ ಕೆಲಸ ಕೊಡಕ್ ಮುಂಚೆ ನನ್ಗೂ ಚೂರು ಸಿಗ್ನಲ್ ಕೊಟ್ಬಿಡ್ರಿ. ಇನ್ನೂ ಬೇಕಾದಷ್ಟಿದೆ ನೋಡುವಂತ. ಹಲೋ ಹಲೋ ಅಕ್ಕ. ಹೇಳೋ ಋಷಿ, ಹೇಗಿದ್ಯಾ? ಕುತುಬ್ ಮಿನಾರ್ ತರ ಸ್ಟ್ರೇಟ್ ಆಗಿದ್ದಿದ್ ನಾನು ಪಿಜ್ಜಾ ಟವರ್ ತರ ಬೆಂಡಾಗಿ ಹೋಗಿದ್ದೀನಿ. ಯಾಕೋ ತಾತ ನಿನ್ ಚೆನ್ನಾಗಿ ನೋಡ್ಕೋತಿಲ್ವಾ? ಇಲ್ಲಿ ಬಂದಿರೋ ಒಂದೇ ಒಂದು ಕಾರಣಕ್ಕೋಸ್ಕರ ದಸರಾ ಆನೆ ಓದ್ಬೇಕಾಗಿರೋ ಮೂಟೆಗಳೆಲ್ಲ ನನ್ನ ಕೈಯಲ್ಲಿ ಒತ್ತಿಸ್ತಾ ಇದ್ದಾರೆ. ಓ ದಟ್ ಈಸ್ ವೆರಿ ನೈಸ್. ಹಾಗಾದ್ರೆ ಜಿಮ್ ಫೀಸ್ ಎಲ್ಲ ಉಳಿತು ಬಿಡು. ಪ್ಲೀಸ್ ಡೋಂಟ್ ಜೋಕ್. ನನ್ನ ಪಾಸ್ಪೋರ್ಟ್ ವಿಷಯ ಎಲ್ಲಿವರೆಗೂ ಬಂತು? ಚೈತ್ರ, ನೀವ್ ಡ್ಯಾಡ್ ಕೇಳಿದ್ರ? ಡ್ಯಾಡಿ ಇನ್ನೂ ಇಂಡಿಯಾದಲ್ಲೇ ಇದ್ದಾರೆ. ಅವ್ರು ಬಂದು. ಹಲೋ
ಹಲೋ ಹಲೋ ಹಲೋ ಕ್ರಿಸ್ಟಿನಾ. Hello. Hi, Rishi. ಹಾಯ್ ಕ್ರಿಸ್ಟಿನಾ. Hello. ಹಲೋ Hello. ಹಲೋ ಹಲೋ. ಬಂದೆ. ರಿಷಿ ರಿಷಿ ಏನಣ್ಣ ಕರೀತಿದ್ದಾರೆ, ಬನ್ನಿ. ಯಾರು? ಗೌಡ್ರು. ಬಂದೆ. ತಗೊಳ್ಳ, ಈ ಪಾರ್ಸಲ್ ಒಳಗೆ ಅಡ್ರೆಸ್ ಐತೆ, ಹೋಗಿ ಮನೆ ಮನೆ ಕೊಟ್ಬಾ. ತಾತ ನಾನ? ನೀನೇ ಕಡ್ಲ, ಹೋಗು. ನಿಧಾನ ನಿಧಾನ. ಸರ್ ಇದೇನ್ ಪ್ಲೇ ಹೋಮ? ನನ್ನ ಮನೆ. ಜಾಯಿಂಟ್ ಫ್ಯಾಮಿಲಿನಾ? ಸಿಂಗಲ್ ಫ್ಯಾಮಿಲಿ, ಎಲ್ಲ ನನ್ನ ಮಕ್ಕಳೇ. ಸೂಪರ್ ಸರ್. ಯಾರು ಹುಡುಗಿ? ಹ್ಯಾಂಡ್ ಬುಕ್ ನೋಡು. ಓ ಇವ್ರಾ? ಬರ್ಲೆ ತಗ. ಬೇಕಾದ್ರೆ ನನ್ನ ಸಂಬಳದಿಂದ ಕಟ್ ಮಾಡ್ಕೊಳ್ಳಿ. ಯಾವ ಸಂಬಳ? ಬಿರಿಯಾನಿ ಪಾರ್ಸಲ್ ರೆಡಿ ಆಯ್ತಾ? 6 ಪ್ಲೇಟ್ ಮುದ್ದೆ, 3 ಪ್ಲೇಟ್ ಚಾಪ್ಸು. ಸಾರಿ ಸರ್, ಏನ್ ಕೆಲಸ ಮಾಡ್ತೀರಾ? ಬೇಡ ಸ್ವಾಮಿ, ಅವನ ಸಂಬಳದಲ್ಲಿ ಮುಡ್ಕೊತೀನಿ, ನೀವು ಹೋಗಿ. ಎಸ್. 8 ತೆಗಿ. 11 ತಾತ 8 ತೆಗೆ. ಕೆಟ್ಟ ತಂಗೆ ತೆಗೆ. 8 ಬೇಗ. 3 ತೆಗೆ. 32. 4 ತೆಗಿಲ್ಲ. 4 ತೆಗೆ ಅಂದ್ರೆ 7 ತೆಗೆ. ಒಂದು ಕಂಪ್ಯೂಟರ್ ಇಟ್ಕೊಂಡ್ರೆ ಸೋ ಮಚ್ ಈಸಿಯರ್. ಕಂಪ್ಯೂಟರ್ ಲೇ ಪಾಂಡು ಬಾರ್ಲ ಅಲ್ಲಿ. ಪಾಂಡು ಅಂಕಲ್ ಬನ್ನಿ ಇಲ್ಲಿ. ಬಂದೆ. ಏನೇನು ವ್ಯಾಪಾರ ಆಯ್ತು ಬಸ್ ಹೇಳಿ ಅವನಿಗೆ. 65 ಪ್ಲೇಟ್ ಮಟನ್ ಬಿರಿಯಾನಿ, 70 ಚಿಕನ್ ಬಿರಿಯಾನಿ, 40 ಕಬಾಬು, 120 ಮೊಟ್ಟೆ, 35 ಪ್ಲೇಟ್ ಇಡ್ಲಿ, 25 ಪ್ಲೇಟ್ ದೋಸೆ, 112 ಮುದ್ದೆ, 35 ರೈಸು, 42 ಫಿಶ್ ಫ್ರೈ, 60 ಆಮ್ಲೆಟು, 28 ಪ್ಲೇಟ್ ಬೋಟಿ, ತಲೆ ಮಾಂಸ 42, 70 ಕಾಫಿ, 92 ಟೀ. ಬರ್ತೀನಿ. ಕೇಳೋದ್ಯಾ? ಮನುಷ್ಯ ಕಲ ಕಂಪ್ಯೂಟರ್ ಕಂಡಿಡ್ದಿದ್ದು, ಕಂಪ್ಯೂಟರ್ ಮನುಷ್ಯನ ಕಂಡಿಡಿಲಿಲ್ಲ. ಅಯ್ಯೋ ಸಾರಿ ತಾತ. 47 ತೆಗಿ. ಸರಿ ತಾತ. ಏನ್ ಸಾಂಬಾರ? ಏನ್ ಉಪ್ಪು ಕಡಿಮೆ ಇದೆ, ಸ್ವಲ್ಪ ಉಪ್ಪು ಹಾಕಿ. ಲೇ ಬರ್ಲಲ್ಲಿ ಹೊರಗೆ ಹೋಗಿ ನಿನ್ ಕ್ಯಾಮರಾ ನೋಡು, ಹೋಗು. ಪಾಂಡು, ಅಡುಗೆ ಮನೆ ಒಳಗೆ ಬರೋಷ್ಟು ಅನುಭವ ಇಲ್ಲ ಅವನಿಗೆ, ನೀನೇ ನೋಡ್ಕೋ. ಆಯ್ತು. ಯು ನೋ ವಾಟ್? ಇಟಾಲಿಯನ್, ಮೆಕ್ಸಿಕನ್, ಸ್ಪ್ಯಾನಿಷ್, ಚೈನೀಸ್, ಜಾಪನೀಸ್, ಕಾಂಟಿನೆಂಟಲ್, ಮಿಡ್ಲ್ ಈಸ್ಟರ್ನ್ ಇವೆಲ್ಲ ಗೊತ್ತು ನನಗೆ. ಐ ಆಮ್ ಅ ಶೆಫ್. ಮೊದಲು ಅವನಿಗೆ ಮುದ್ದೆ ಮಾಡಕ್ಕೆ ಹೇಳು. ಓ ಥ್ಯಾಂಕ್ಸ್.
ಮುದ್ದೆ ನಾನು ಗೆದ್ದೆ. ಗೌಡ್ರೆ ತಾತ ಲೆಕ್ಕದ ಪುಸ್ತಕ ಕೇಳಿದ್ರಲ್ಲ, ನಾನು ಮಾಡಿರೋ ಮುದ್ದೆ. ಪರವಾಗಿಲ್ಲ ಕಂಪುಡ್ಲಾ, ಎಸ್ ಸಂದಾಕೆ ಐತೆ. ಇಲ್ಲಿ ನೋಡು ಮಗ, ಹೊಟ್ಟೆ ತುಂಬೋ ಥರ ಅಡುಗೆ ಮಾಡೋದು ಮುಖ್ಯ ಅಲ್ಲ, ಅದು ತಿಂದೋರ ಮನಸ್ಸು ತುಂಬಬೇಕು. ಅದು ಪಾಕಶಾಸ್ತ್ರ ಅಂದರೆ ಅರ್ಥ ಆಯ್ತಾ? ಇಲ್ಲ ಹೋಯ್ತಾ ಹೋಯ್ತಾ ಅರ್ಥ ಆಯ್ತದೆ. ಯಾಕ್ರಿ ದಾರಿ ಇಲ್ವಾ? ಹೋಗ್ರಿ. ಹಲೋ ಮಿಸ್ಟರ್, ಇಲ್ಲೇನ್ ಮಾಡ್ತಾ ಇದ್ದೀರಾ? ಪಂಚರ್ ಆಗಿದೆ ಅದಕ್ಕೆ. ಅರೆ, ನಾನ್ ಗಾಡಿ ಬಗ್ಗೆ ಅಲ್ಲ ಕೇಳಿದ್ದು. ಲಂಡನ್ನಲ್ಲಿ ಓದಿ ಅಲ್ಲೇ ಸೆಟ್ಲ್ ಆಗ್ಬೇಕಾದವರು ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ದೆ. ಏನ್ ಮಾಡೋದು, ನಮ್ಮ ಮನೆ ಬೆಳಗ್ಬೇಕಾಗಿದ್ದ ಹುಡುಗಿ ನಮ್ಮ ಮನೆಯಲ್ಲೇ ಬೆಂಕಿ ಇಟ್ಬಿಟ್ಲು. ಅದರಿಂದ ನಮ್ಮ ಅಪ್ಪ ಬೇರೆ ಪಾಸ್ಪೋರ್ಟ್ ಕಿತ್ಕೊಂಡು ಹೊಟ್ಟೋದ್ರು. ಆ ಪಾಸ್ಪೋರ್ಟ್ ಬರೋವರೆಗೂ ನಾನು ಇಲ್ಲೇ ಇರಬೇಕು. ಅದು ಸರಿ, ನನ್ಗೇನಾದ್ರೆ ನಿಮ್ಗೇನು? ನಮ್ಮ ಮನೇಲಿ ಇವನೇ ನಿಮ್ಮ ಮದ್ವೆ ಗಂಡು ಅಂತ ಡಿಸೈಡ್ ಮಾಡಿ ನಿಮ್ಮ ಫೋಟೋನ್ ಕೊಟ್ರು. 1 ತಿಂಗಳು ಪೂರ್ತಿ ಆ ಫೋಟೋಲಿರೋ ನಿಮ್ಮನ್ನ ಮನ್ಸಿನಲ್ಲಿ ಇಟ್ಕೊಂಡು 100 ಕನ್ಸುಗಳನ್ನ ಕಂಡಿದ್ದೆ. ದಿಢೀರಾಗಿ ಹೀಗಾಗತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಆ್ಯಂಡ್ ನನ್ನ ಡಿಸಿಷನಿಂದ ನಿಮ್ಗೆ ಈ ರೀತಿ ನಡು ರೋಡ್ನಲ್ಲಿ ಪಂಚರ್ ಹಾಕೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎನಿವೇಸ್, ಪಾಸ್ಪೋರ್ಟ್ ಕಿತ್ಕೊಂಡ್ರೇನಂತೆ? ಕಳೆದೋಯ್ತು ಅಂತ ಡೂಪ್ಲಿಕೇಟ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ. ನನ್ಗೊಬ್ರು ಪರಿಚಯದವರಿದ್ದಾರೆ, ಏನೂ ವೆರಿಫಿಕೇಶನ್ಸ್ ಇಲ್ಲದೆ ಮಾಡಿಸ್ಕೊಡ್ತೀನಿ ವಿದಿನ್ 15 ಡೇಸ್. ನಿಮ್ಮ ಥರ ಎಲ್ಲರ ಮುಂದೆ ಮಾನ ಮರ್ಯಾದೆ ತೆಗಿಬಾರ್ದು ಅಂತ ಸುಮ್ಮನೆ ಇದ್ದೀನಿ. ನಾನೊಂದು ಶೆಫು, ನನ್ನ ಕ್ರಿಮಿನಲ್ ಮಾಡಬೇಡಿ ಪ್ಲೀಸ್, ಇಲ್ಲಿಂದ ಹೋಗಿ. ಓಕೆ. ಸೂಪರ್. ಹಾಯ್ ಗೈಸ್. ಹೇ ಸೊ ನೈಸ್ ನಾ. ಓಹೋ, ಎತ್ತು ಮಗ ಎಂಜಿಲ್ ಎತ್ತೋದು ನೋಡಿ ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು. ಹೋ, ನೋಡ್ಕೊಂಡು ಲೆಕ್ಕ ಹಾಕಿ, ಕೋಟಿಗಟ್ಟಲೆ ಟರ್ನ್ ಓವರ್ ಆಗೋ ಬಿಸ್ನೆಸ್ ಅಲ್ವಾ ನಿಮ್ದು? ನಷ್ಟ ನಿಮ್ ಕೈಲಿ ತಡ್ಕೊಳಕ್ಕಾಗಲ್ಲ. ಮಗನ ಕೈಲಿ ಮಾಡ್ಸಕ್ಕಾಗ್ದಿರೋದ್ನ ಮೊಮ್ಮಗನ ಕೈಲಿ ಮಾಡಿಸಿ ಗೆದ್ದುಬಿಟ್ರಿ ಅಲ್ಲ. ಚಂದ್ರು, ನಿನ್ ದಾರಿ ನೀನ್ ನೋಡ್ಕೊಂಡಂಗೆ ಅವನ ದಾರಿ ಅವನ್ ನೋಡ್ಕೊಳ್ಳಿ ಬಿಡ್ಲಾ. ಗೌಡ್ರೆ, ಇದು ಸಾಂಬಾರ್ಗೆ ಒಗ್ಗರಣೆ ಹಾಕ್ದಂಗಲ್ಲ. ಕೋಟಿಗಟ್ಲೆ ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ಟವರ್ ಕಟ್ಟೋ ವಿಷಯ ನಿಮಗ್ ತಿಳಿದಲೇ ಇರೋ ವಿಚಾರದಲ್ಲಿ ತಲೆ ಹಾಕಿ ಯಾಕೆ ತಲೆ ಹಾಳು ಮಾಡ್ಕೋತೀರಾ? ಏ ಹೆಲೋ, ನೀವ್ ಈ ವಿಚಾರದಲ್ಲಿ ಸುಮ್ಮನೆ ತಲೆ ಹಾಕ್ಬೇಡ್ರಿ. ಮುಚ್ಚಬಾಯಿ, ನನ್ನ ಇಷ್ಟಕ್ಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ. ಕಂಡೋರ್ ಬಿಟ್ಟು ಎಂಜಿಲ್ ತಟ್ಟಿ ಎತ್ತೋದು ನಿನ್ನಿಷ್ಟನಾ? ಅಂದ್ರೆ ಒಂದು ದೊಡ್ಡ ಬಿಸ್ನೆಸ್ ಟವರ್ಗೆ MD ಆಗಿರೋದು ನಿನ್ನ ದೃಷ್ಟಿಲಿ ಇದಕ್ಕಿಂತ ಕೀಳ? ಇಲ್ಲಿ ಯಾರು ನನ್ನ ಫೋರ್ಸ್ ಮಾಡ್ತಾ ಇಲ್ಲ ಡ್ಯಾಡ್. ನನಗೇನ್ ಗೊತ್ತಿಲ್ವೋ ಅದನ್ನೇ ಇಲ್ಲಿ ಕಲಿತಾ ಇದ್ದೀನಿ. ಏನು ಕಲಿತಾ ಇದ್ಯಾ? ನೀನು ಎಂಜಿಲ್ ಎತ್ತಾ ಇರೋದು ನನಗ ಅಸಹ್ಯ ಆಗ್ತಾ ಇದೆ. ಕೊಂಪೆ ತರ ಇರೋ ಈ ಹೋಟ್ಲೆ ಇವ್ರಿಗೆ ಜೀವ. ಈ ಮನುಷ್ಯನ್ಗೆ ಇದನ್ನ ಬಿಟ್ರೆ ಸುಟ್ಕೊಂಡು ತಿನ್ನಕ್ ಬೇರೇನು ಗೊತ್ತಿಲ್ಲ. ಅವ್ರು ಹೋಗ್ಬಿಟ್ರೆ ಅವ್ರ ಜೊತೆ ಈ ಹೋಟ್ಲು ನಿರ್ನಾಮ ಆಗ್ಬಿಡುತ್ತೆ. ಜೀವನದಲ್ಲಿ ಮೇಲಿರೋದು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ 40 ವರ್ಷದಿಂದ ಆಮೆ ತರ ಅವ್ರು ಎಲ್ಲಿ ಕೂತಿದ್ರು ಅಲ್ಲೇ ಕೂತಿದ್ದಾರೆ. ನಾನು ಮನಸ್ಸು ಮಾಡಿದ್ರೆ ಒಂದೇ ಒಂದು ಚೆಕ್ಕಲ್ಲಿ ಜಾಗನ ಪರ್ಚೇಸ್ ಮಾಡ್ಬೋದು. ಆದ್ರೆ ನಾನು ಹಂಗ್ ಮಾಡಲ್ಲ. ಯಾಕೆ ಗೊತ್ತಾ? ಈ ಜಾಗದಲ್ಲಿ ಕಾಲಿಟ್ರೆ ನನಗೆ ಉಸಿರು ಕಟ್ಟಿಕೊಂಡಂಗಾಗುತ್ತೆ. ನಿಮ್ ಚಂದ್ರಶೇಖರ್ ವಿಲ್ಲಾನಲ್ಲಿ ನಾನ್ ಕಾಲಿಟ್ರೆ ನನ್ಗೂ ಉಸಿರು ಕಟ್ಟುತ್ತೆ. ಓಹೋ, ನಿನ್ನ ತಾತ ನಿನಗೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದ್ದಾರೆ. ಒಂದರ್ಥ ಮಾಡ್ಕೋ, ಈ ತತ್ವ ಸಿದ್ಧಾಂತ ಕಟ್ಟಬಿದ್ದವರು ತಾನು ಉದ್ಧಾರ ಆಗಲ್ಲ, ಬೇರೆಯವ್ರನ್ನ ಉದ್ಧಾರ ಆಗಕ್ ಬಿಡಲ್ಲ. ಅದನ್ನ ನಾನು ಅವ್ರ ಅನುಭವದಲ್ಲೇ ನೋಡಿದ್ದೀನಿ. ನಿನ್ ತಾತನ ತರ ನಿನ್ನ ಜೀವನನ ನಿನ್ನ ಕೈಯಲ್ಲಿ ನೀನೇ ಹಾಳು ಮಾಡ್ಕೊಳಂಗಿದ್ರೆ ನಿನಗೆ ಸೇರಿದ್ದು. ಈ ಕೊಂಪೆಯಿಂದ ಯಾವಾಗ ನೀನು ಹೊರಗೆ ಬರಬೇಕು ಅಂತ ಅನ್ಕೊಂತೀಯೋ
ಆವಾಗ ಬಂದು ನಾನು ನೋಡು. ಯಾಕೆ ತಾತ ಡ್ಯಾಡ್ಗೆ ನಿಮ್ಮನ್ನು ಕಂಡ್ರೆ ಅಷ್ಟು ಕೋಪ? ನಿಂಗೆ ಯಾಕಲ್ಲ ನಿಮ್ಮ ಅಪ್ಪನ ಕಂಡ್ರೆ ಅಷ್ಟು ಕೋಪ? ನಾನು ಇಷ್ಟಪಟ್ಟಂಗೆ ಬದುಕಕ್ಕೆ ಬಿಡ್ತಾ ಇಲ್ಲ ಅದಕ್ಕೆ. ಅವನ ಕಂಡಂಗೆ ನಾನು ಬದುಕಲಿಲ್ಲ, ಅದಕ್ಕೆ ನನ್ನ ಮೇಲೆ ಅವನಿಗೆ ಕೋಪ. ಅವನು ಚಿಕ್ಕವನಿದ್ದಾಗ ನಾನು ಆ ಊರು ಈ ಊರು ಆಳು ಮೂಳು ಅಂತ ಊರು ಸುತ್ಕೊಂಡಿದ್ದೆ. ಆ ಜನಗಳು ಈ ಸೀಮೆಗಳು ಅಂತ ಎಲ್ಲ ತಿಳ್ಕೊಳ್ಬೇಕು ಅಂತ ಅಲಿತಾ ಇದ್ದೆ. ಅದನ್ನು ನಾನು ಅವನಿಗೆ ಹೇಳ್ಕೊಂಡು ಕೊಡಲಿಲ್ಲ. ನಾನು ಒಂಥರ ಸ್ವಾರ್ಥಿನೇಯ. ನಾನು ಅಂದ್ಕೊಂಡಂಗೆ ಬದುಕ್ಬಿಟ್ಟೆ. ಅದು ಅಲ್ಲದೆ ಅವನು ಚಿಕ್ಕ ವಯಸ್ಸಲ್ಲಿ ಓದ್ತಿದ್ದ ಸ್ಕೂಲ್ನಲ್ಲೇ ಈ ಡಾಕ್ಟ್ರು ಇಂಜಿನಿಯರು ಆಫೀಸರ್ಸು ಮಕ್ಕಳೆಲ್ಲ ಓದ್ತಾ ಇದ್ರು. ಅವ್ರ ಮಧ್ಯದಲ್ಲಿ ನಾನೊಬ್ಬ ಅಡುಗೆಯವನ ಮಗ ಅನ್ನೋ ಕೀಳಿರ್ಮೇವನಲ್ಲಿ ಉಟ್ಕೊಂಡ್ಬಿಡ್ತು. ಅಷ್ಟರ ಮಧ್ಯದಲ್ಲಿ ಒಬ್ಬ ಅಡುಗೆ ಭಟ್ಟ ಅವನು ಓದಿದ್ದ ಅನ್ನೋ ಹೆಮ್ಮೆ ಅವನಿಗೆ ಬರಲಿಲ್ಲ. ಈ ವ್ಯತ್ಯಾಸ ಅವನಿಗೆ ತಿಳಿ ಹೇಳೋದ್ರಲ್ಲಿ ನಾನು ಹೇಳೋಗ್ಬಿಟ್ಟೆ. ಇಷ್ಟೆಲ್ಲ ಆದ್ರೇನು ನೀವು ಮಾತ್ರ ನಿಮ್ಮ ಮಗನ್ ಬಿಟ್ಕೊಡಲ್ಲ? ಹಂಗೇನಿಲ್ಲ, ಅದೊಂಥರ ಏನು ತಾತ ತಿಂಡಿನೂ ತಿಂದೆ, ಏನು ಮಾಡ್ತಾ ಇದ್ದೀರಾ? ಅದು ಬಿಡು, ಅಲ್ಲದು ಹೋಟ್ಲ್ ಕಾಣ್ತದಲ್ಲ ಪ್ಯಾಲೇಸ್ ಹೋಟ್ಲು, ಅಲ್ಲಿ ಕೆಲ್ಸಕ್ಕೆ ಹೋಗ್ತೀಯಾ? ತಾತ ನಾನು UK ಹೋಗ್ಬೇಕು. ಡ್ಯಾಡಿಂದ ಪಾಸ್ಪೋರ್ಟು ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ಫ್ಲೈಟಲ್ಲಿ UK ಹೊಟ್ಟೋಗ್ತೀನಿ. ಅಲ್ಲಿ ತನಕ ಕಲಿಬೇಕಲ್ಲ ಕೂಸೆ. ನಿಮ್ಮಪ್ಪ ಹೇಳೋದ್ರಲ್ಲಿ ಸತ್ಯ ಐತೆ. ನಾವೇನಾದ್ರು ಕಲಿಬೇಕಂದ್ರೆ ಇರೋ ಜಾಗದಿಂದ ಹೊರಗೆ ಹೋಗಿ ಕಲಿಬೇಕು. ಹೋಗ್ಬಿಡ್ಬಾ. ಕೇಳಿದ ತಕ್ಷಣ ಕೆಲಸ ಸಿಗೋದಕ್ಕೆ ಅದೇನು ಲೋಕಲ್ ಹೋಟೆಲ್ ಅಲ್ಲ, ಅದು 5 ಸ್ಟಾರ್ ಹೋಟೆಲು. ಡಿಗ್ರಿ ಸರ್ಟಿಫಿಕೇಟ್ಸು ಮಾರ್ಕ್ಸ್ ಕಾರ್ಡ್ಸು ಎಲ್ಲ ಕೇಳ್ತಾರೆ. ಅಲ್ಲಿ ಶೇಖರ್ ಅಂತ ಇರ್ತಾರೆ, ಅವ್ರಿಗೋಗಿದ್ದನ್ನು ಕೊಡು. ತಾತ ಅಲ್ಲಿ ಫಾರ್ಮ್ಯಾಲಿಟೀಸು ಪ್ರೊಸೀಜರ್ಸು ತುಂಬ ಇರುತ್ತೆ. ಈ ಪೇಪರಿಂದ ಅವ್ರೇನು ಕೆಲಸ ಕೊಡೋದಿಲ್ಲ. ಅಲ್ಲೋಗಿ ಕೊಟ್ಟು ನೋಡು ಮಗ, ಆಯ್ತದೆ. ಪಾಂಡು ಅಂಕಲ್, ಇದರಲ್ಲಿ ಏನು ಬರ್ದಿದೆ ಅಂತ ಸ್ವಲ್ಪ ಓದಿ ಹೇಳಿ. ಇವನು ನನ್ನ ಮೊಮ್ಮಗ ರಿಷಿ, ಇವನಿಗೇನಾದರೂ ಒಂದು ಕೆಲಸ ಕೊಡಿ. ನೋಟ್ ಮೇಲೆ ಗವರ್ನರ್ ಸೈನ್ ಮಾಡಬೇಕು ಅಂದರೆ ಅದ್ರ ಕೆಳಗಡೆ ಅವ್ರ ಹೆಸರು ಇರುತ್ತೆ. ಇಷ್ಟಕ್ಕೆಲ್ಲ ಕೆಲಸ ಕೊಟ್ಬಿಡ್ತಾರಾ? ಮಾತಿನಲ್ಲೇ ಅಗ್ರಿಮೆಂಟ್ ಮಾಡ್ಕೊಳ್ತಿದ್ದ ಕಾಲ ನೋಡಿರೋ ಮನುಷ್ಯ ಅವರು. ಅವರೇ ಹೇಳಿದಾರಲ್ಲ, ಹೋಗಿ ನೋಡು. Good morning, sir. Can I help you? Hi. Can I meet Mr. Shekhar? Shekhar, the executive chef. Executive? Yeah, that's him. Do you have any appointment? Appointment, I don't have as such, but I have a letter from Bairegaudru from Gaudru Hotel. Oh, please come. Yeah, thank you. ಯಾರು ರಿಷಿ ಇಲ್ಲಿ? Sir. Yes, young man. ಏನೋ ಮೆಸೇಜ್ ಇದೆ ಅಂತ ಹೇಳಿದ್ರು? Yeah, please. ನೀವು ಬೈರೇಗೌಡ್ರ ಮೊಮ್ಮಗನಾ? ಹೌದು ಸರ್. ಗುಡ್. ಆ್ಯಕ್ಚುಲಿ ನಾನು ಒಂದು ಇಂಟರ್ನ್ಯಾಷನಲ್ ಕಲಿನರಿ ಕೋರ್ಸ್ ಫ್ರಮ್ UK ಲುಸೆನ್ ಯೂನಿವರ್ಸಿಟಿಯಿಂದ ಮಾಡಿದ್ದೀನಿ. ಫೈನ್. ಆದರೆ ಡಿಗ್ರಿ ಸರ್ಟಿಫಿಕೇಟ್ಸ್ ಇಲ್ಲ ಕೊಡೋದಕ್ಕೆ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದೇ ಸರ್ಟಿಫಿಕೇಟು. ಜಾಯಿನ್ ಟುಮಾರೋ ಮಾರ್ನಿಂಗ್, ಓಕೆ? ಥ್ಯಾಂಕ್ಸ್. ಲೆಟ್ಸ್ ಗೋ ಟು ಅವರ್ ಕಿಂಗ್ಡಮ್. ಗೌಡ್ರೆ, ನನ್ನ ಮಗಂಗೆ ಸೈಕಲ್ ಕೊಡಿಸ್ಬೇಕು ಅಂದಿದ್ನಲ್ಲ. ಬಶೀರ್ ಬಾಗ್ ಹೇಳಿವ್ನೆ, ಅಂಗಡಿ ಹೋಗಿ ಮಗನ ಇಸ್ಕೊಳಕ್ಕೆ ಹೇಳಿ. ಸರಿ ಗೌಡ್ರೆ. ಗೌಡ್ರೆ, ಮಗಿನ ನೋಡಕ್ಕೆ ಗಣ್ಣವ್ರು ಬರ್ತಾರೆ ಅಂತ ಹೇಳಿದ್ನಲ್ಲ, ಅದನ್ನೂ ಸೇರಿಸ್ಕೊಟ್ಟಿವ್ ತಾಯಿ. ಉಪಕಾರ ಆಯ್ತು ಬುದ್ಧಿ. ಒಳ್ಳೇದಾಗ್ಲಿ. 5 ಸ್ಟಾರ್ ಹೋಟೆಲ್ ಶೆಫ್ಗೆ ಇಲ್ಲೇನು ಕೆಲಸ? ಕಂಪ್ಯೂಟರು ಕ್ಯಾಲ್ಕುಲೇಟರ್ ಇಲ್ಲದೆ ನೀವು ಲೆಕ್ಕ ಹಾಕೋದು ಕಲ್ಯೋಣ ಅಂತ ಬಂದೆ. ಆಲ್ ಓಕೆ ತಾತ? ಎಲ್ಲ ಓಕೆನಪ್ಪ. ಲೇ ಪಾಂಡು, ಗೌಡ್ರೆ, ಚಂದ್ರಪ್ಪನ ಮಗನ ಫೀಸ್ ಕಟ್ಟಬೇಕು, ಜ್ಞಾಪಕ ಮಾಡು. ತಾತ ಇವ್ರುಗಳಿಗೆಲ್ಲ ಫಿಕ್ಸ್ ಸ್ಯಾಲ್ರಿ ತಾನೆ? ಸ್ಯಾಲ್ರಿ ಫಿಕ್ಸಯ್ಯ. ಅವ್ರವ್ರಿಗವ್ರ ಸಂಸಾರ ಇರ್ತದಲ್ಲಪ್ಪ. ಏನೋ ಒಂದು ಸಮಸ್ಯೆ ಬರ್ತಾ ಇರ್ತದೆ ಮನುಷ್ಯನಿಗೆ. ಹುಟ್ಟು ಸಾವು ಎಲ್ಡೇ ಫಿಕ್ಸು. ಅದರ ಮಧ್ಯೆ ಏನೇನೋ ಹೆಚ್ಚು ಕಮ್ಮಿ ಆಯ್ತಾನೆ ಇರ್ತದೆ. ನಮ್ಮ ಕೈಲಾಗಿದ್ದು ನಾವು ಮಾಡ್ತಾನೆ ಇರ್ಬೇಕು. ಲೇ ಈಗ ಇದು ನಿನಗೆ, ಇದನ್ನ ಬಿಜಾಪುರ ಕಳಿಸ್ಬಿಡು.
ಇದು ನಿಮ್ ತಾತನ್ ಸೆಕೆಂಡ್ ಸೆಟಪ್. ಏಯ್. ನೀನ್ ಹೇಳು ರಿಷಿ, ಪ್ರತಿ ತಿಂಗಳು ಇದೇ ತರ ದುಡ್ಡು ಕಳಿಸ್ತಾರೆ, ಕೇಳಿದ್ರೆ ಹೇಳಲ್ಲ. ಯಾರಿಗೂ ಗೊತ್ತಾಗ್ದಂಗ ಅಧ್ವಾನ ಮಾಡ್ಕೊಂಡಿದ್ರು ತಾನೆ ದಾನ ಮಾಡೋದು. ತಾತ ಏನ್ ನಡೀತಾ ಇದೆ? ಏಯ್, ಯಾವ್ದ್ರಲ್ಲಿ ಅಡ್ಗಿಲ್ ಆಡ್ಬೇಕು ಅಂತ ಗೊತ್ತಾರ ನಂಗೆ. ಹೋಗಿ ಕೆಲಸ ನೋಡು. ಅದೇನು ಹೇಳ್ತಾರಲ್ಲ, ಇದ್ದಿದ್ದಂಗೆ ಹೇಳಿದ್ರಿ. ತಾತ ತಿನ್ನಿ. ನೀನ್ ತಿನ್ಲಾ? ತಾತ ನನ್ ಕೆಲಸ ಸಿಕ್ಕಿರೋ ಖುಷಿಗೋದ್ರೆ ಸ್ವಲ್ಪ ತಿನ್ನಿ. ಬಾ. ನಿಜ ಹೇಳಿ ತಾತ, ಅಲ್ಲಿ ನನ್ನ ಕೆಲಸ ಏನಕ್ಕೆ ಕೊಟ್ರು? ನೀನು ಓದ್ಕೊಂಡಿದ್ಯಾ ಅದಕ್ಕೆ ಕೊಟ್ರು? ಇಲ್ಲ ಇಲ್ಲ ಇಲ್ಲ, ನೀವು ಪೇಪರಲ್ಲಿ ಬರ್ಕೊಟ್ಟಿರೋದನ್ನ ಓದಿ ಕೊಟ್ರು. ನಿಮಗೂ ಆ ಶೆಫ್ ಶೇಖರ್ಗೂ ಏನೋ ಸಂಬಂಧ ಇದೆ. ಪ್ಯಾಲೇಸ್ ಹೋಟ್ಲಲ್ಲಿ ಸ್ಪೆಷಲ್ ದೊನ್ನೆ ಬಿರಿಯಾನಿ ಅಂತ ಮಾಡ್ತಾರೆ ಗೊತ್ತಾ? ಕೇಳಿದ್ದೀನಿ. ಅದು ಆ ಹೋಟೆಲ್ದು ಸ್ಪೆಷಲ್ ಐಟಮು. ಈ ಫಾರಿನ್ ಡೆಲಿಗೇಟ್ಸ್ ಎಲ್ಲ ಅದನ್ನೇ ಕೇಳ್ತಿಂತಾರೆ. ಅದು ಹೆಂಗ್ ಮಾಡ್ತಾರೆ ಹೊಸ ಹೇಳು? ಅವೆಲ್ಲ 5 ಸ್ಟಾರ್ ಹೋಟೆಲ್ ರೆಸಿಪಿಗಳು. ಅದು ಸೇಫಾಗಿ ಲಾಕರಲ್ಲಿ ಇಟ್ಟಿರ್ತಾರೆ. ಅವೆಲ್ಲ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಅದೆಲ್ಲ ನನಗೆ ಗೊತ್ತುಕೊಂಡು ಬಾರ್ಲಾ ಇಲ್ಲಿ. ಅದು ನಿಮ್ಗೆ ಹೇಗೆ ಗೊತ್ತು? ನೀವು ಅಲ್ಲಿಂದ ಎಲ್ಲ ಕದ್ದು ಇಲ್ಲಿ ಮಾಡ್ತಾ ಇದ್ದೀರಾ? ಅಯ್ಯೋ ದಡ್ಡ ಬಡ್ಡೆ ಇರ್ತದೆ, ಅದನ್ನೇ ಹೊಸಿ ಉಲ್ಟಾ ಮಾಡಿ ಯೋಚನೆ ಮಾಡ್ಲಾ? ಓ ಗಾಡ್, ಹಂಗಾದ್ರೆ ನಮ್ ಗೌಡ್ರ ಹೋಟೆಲ್ ಬಿರಿಯಾನಿನ ಅವ್ರ ಪ್ಯಾಲೇಸ್ ಸ್ಪೆಷಲ್ ಅಂತ ಮಾಡ್ತಾ ಇರೋದಾ? ಅಲ್ಲಿಂದ ಆರ್ಡರ್ ಬಂದ್ರೆ ನಾವಿಲ್ಲಿಂದ ಮಾಡಿ ಕಳಿಸ್ತೀವಿ. ಓ, ಅದಕ್ಕೆ ಆ ಶೆಫ್ ಶೇಖರ್ ನನ್ಗೆ ಅಷ್ಟು ಮರ್ಯಾದೆ ಕೊಟ್ಟಿದ್ದು. ಇದರಿಂದ ನಿಮ್ಗೇನು ಲಾಭ? ಒಂದು ಪ್ಲೇಟ್ ಬಿರಿಯಾನಿಗೆ 10 ರೂಪಾಯಿ ಹೆಚ್ಚಿಗೆ ಸಿಗ್ತದೆ. ತಾತ ನಿಮ್ಮಿಂದ ತುಂಬಾ ಕಲಿಯೋದಿದೆ. ಜೀವನ ಅಂದ್ಮೇಲೆ ಮನುಷ್ಯ ಕಲಿತಾನೆ ಇರ್ಬೇಕಲ್ಲ. ನಾನು ಕಲಿತಾನೆ ಇವ್ನಿ. I'll introduce our chefs to you. Okay. ಯಾರವರು? This is Chef Philip. Hi. Fusion Food Festival ಗೋಸ್ಕರ ನಮ್ಮ ಹೋಟೆಲ್ಗೆ ಬಂದಿದ್ದಾರೆ. ಯುರೋಪಿಯನ್ ಕ್ವಿಸಿನ್ ಜೊತೆಗೆ ನಮ್ಮ ದೇಶದ ಕ್ವಿಸಿನ್ ನ ಬ್ಲೆಂಡ್ ಮಾಡೋದ್ರಲ್ಲಿ he is an expert. It's my honor and my pleasure to be in the land of spices. Anybody familiar with any cuisine? Yes, chef. Hey, why don't you join us? Thanks, chef. Can anyone tell about the combination of Karnataka food and European food that can be put on fusion menu? Yeah, chef. How about an entree of local akki roti with pizza toppings and call it an akki roti pizza? Akki roti pizza? Amazing! You made it. Interesting. Good. Fabulous. Fantastic. Thank you, chef. Hello, Rishi. Hi, Christina. Did you talk to your daddy? No, not planning to go back out there. Trying really hard to get my passport and documents out of him. But without money and property, you're nothing. You understand? Got it. ಏನ್ ಋಷಿ ಇಲ್ಲಿದ್ದೀರಾ? ನಿಮ್ಮ ಹೋಟೆಲ್ ಒಳಗಡೆ ಎಲ್ಲ ಹುಡುಕ್ದೆ. ಯಾಕೆ? ಏನ್ ಸಮಾಚಾರ? ಮರ್ತ್ಬಿಟ್ರಾ? ಇವತ್ತು ನಮ್ ಡ್ಯಾನ್ಸ್ ಶೋ ಇದೆ, ತಗೊಳ್ಳಿ. ಓಕೆ. ಕಾವ್ಯಮ್ಮ, ಕ್ಷಣವು ಕೂಡ ಸಿಗದು ಮತ್ತೆ ಮರೆಯಾದ ಮೇಲೆ, ಸವಿಯದಿದ್ರೆ ಬದುಕು ಇಲ್ಲಿ ಬರೀ
ಹೇಯ್ ಕಾವ್ಯ. ಹಾಯ್. ಹಾಯ್. ಹಾಯ್ ರಿಷಿ. ಹೇ ಹೇಯ್ ಮೀಟ್ ಸ್ಟಾರ್ ಆಫ್ ದ ಈವ್ನಿಂಗ್ ಕಾವ್ಯ. ಕಾವ್ಯ ಅವರು ನಮ್ಮ ಬೈರೇಗೌಡ್ರ ಮೊಮ್ಮಗ ರಿಷಿ ಅಂತ. ಹಾಯ್. ಹಲೋ. ಟೈಮ್ ಆಯ್ತು. ಐ ಹ್ಯಾವ್ ಟು ಗೋ. Yes, here is your chicken. ನಮ್ ಶೋ ಇದ್ದಾಗೆಲ್ಲ ನಮ್ಗಿಲ್ಲೆಲ್ಲ ಫ್ರೀ. ಏನ್ ಬೇಕಾದ್ರೂ ತಿನ್ಬೋದು, ಎಷ್ಟು ಬೇಕಾದ್ರೂ ಕುಡಿಬೋದು. ಅಲ್ಲೋಡ್ರು ಹೆಂಗ್ ತಿಂತೈತೆ ಕುದುರೆ. ಯಾರಿಗೆ ಹೇಳ್ತಿದ್ದೆ ಕುದುರೆ? Guys, who's going to drop me? ಕಾವ್ಯ, I will drop you. ಪ್ರತಿ ಸಾರಿನೂ ನೀವು ಹೀಗೆ ಯಾಕೆ ಮಾಡ್ತೀರಾ? ಸಾರಿ. ಇಫ್ ಯು ಡೋಂಟ್ ಮೈಂಡ್ ನಾನೇ ಡ್ರಾಪ್ ಮಾಡಲಾ? ಓಕೆ. ಶೆಫ್ ಸಾಹೇಬ್ರು 24 hours ಬರೀ ಕಿಚನ್ನಲ್ಲೇ ಇರ್ತೀರಿ ಅಂದ್ಕೊಂಡಿದ್ದೆ. ನಾಟ್ ಬ್ಯಾಡ್. ಲೇಟ್ ನೈಟ್ ಪಾರ್ಟೀಸ್ ಎಲ್ಲ ಅಟೆಂಡ್ ಮಾಡ್ತೀರಾ? ನಿಮ್ಮ ಹತ್ರ ಈ ಆ್ಯಂಗಲ್ ಬೇರೆ ಇದೆಯಾ? ನೀವೇನು ಕಮ್ಮಿನಾ? ಮನೆಯಲ್ಲಿ ನೋಡಿದ್ರೆ ಆರ್ಥೋಡಾಕ್ಸು, ಸ್ಟೇಜ್ ಮೇಲೆ ನೋಡಿದ್ರೆ ಡೈನಮೈಟು. ಓಹ್, ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಮತ್ತೆ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಟು. ಏನೋ ಕ್ಯಾಶುಯಲಾಗಿ ಕೇಳಿದೆ ಅಷ್ಟೇ. ಒಂದು ಸರಿ ಕ್ಯಾಶುಯಲಾಗಿ ಕೇಳಿ ನನ್ನನ್ನು ಕ್ಯಾಶುಯಲ್ಟಿಗೆ ಸೇರಿಸ್ಬಿಟ್ರಿ. ಸುಮ್ಮನೆ ಮಲ್ಗಿ, ಮನೆ ಬಂದಾಗ ಎದ್ದೇಳಿಸ್ತೀನಿ. ಏನಾಯ್ತು? ಯಾಕೆ ನಿಂತೋಗ್ತಾ ಇದೆ? ವಾಟ್ಸ್ ಹ್ಯಾಪನಿಂಗ್? ಏನಿಲ್ಲ, ಡೋಂಟ್ ವರಿ. ಇಡಿಯಟ್. ಹಲೋ, ಲಿಫ್ಟ್ ಪ್ಲೀಸ್. ಸ್ಟಾಪ್ 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 ಸ್ಟಾಪ್. ಹೇ, ಲಿಫ್ಟ್ ಪ್ಲೀಸ್. ಲಿಫ್ಟ್ ಲಿಫ್ಟ್. ನಾನು ಒಬ್ಳೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಡ್ರಾಪ್ ತಗೊಂಡು ಮನೇಲಿ ಇರ್ತಿದ್ದೆ. ಅಫ್ಕೋರ್ಸ್, ಹುಡುಗಿರಿಗೆಲ್ಲ ಈಸಿನೇ. ಹೇ, ಐ ಹ್ಯಾವ್ ಎನ್ ಐಡಿಯಾ. ವಾಟ್? ಸ್ಟಾಪ್, ಪ್ಲೀಸ್ ಸ್ಟಾಪ್. ನಿಲ್ಸಿ ಪ್ಲೀಸ್. ನಮ್ ಗಾಡಿ ಕೆಟ್ಟೋಗಿದೆ, ಪ್ಲೀಸ್ ಡ್ರಾಪ್ ಮಾಡ್ತೀರಾ? ಬನ್ನಿ ಕೂತ್ಕೊಳ್ಳಿ. ಏ ಬಾರೆ. ಸರ್, ಇವರು ನಮ್ಮ ಜೊತೆನೇ ಕೂತ್ಕೋಬೇಕಾ? ಬೇಡ ಅಲ್ಲ. ಏಯ್, ಹಿಂದೆ ಹೋಗಿ ಕೂತ್ಕೊಳ್ಳೋ. ಅಣ್ಣ, ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂತೀನಿ, ಹಿಂದೆ ತುಂಬಾ ಚಳಿ ಇದೆ. ಚಳಿ ತಾನೆ? ತಗೋ, ಇದನ್ನ ಇಟ್ಕೊಂಡು ಹಿಂದೆ ಅಡ್ಜಸ್ಟ್ ಮಾಡ್ಕೊ. ಆಯ್ತಣ್ಣ, ಥ್ಯಾಂಕ್ಸ್. ಅತಿಥಿಗಳು ಯಾವಾಗಲೂ ಚೆನ್ನಾಗಿರ್ಬೇಕು. ಕಾವ್ಯ, ಈಸ್ ಟಚಿಂಗ್ ಮೀ. ಇಲ್ಲಿ ನೋಡು. ನಿಲ್ಲಿಸ್ತಾನೆ ಇಲ್ಲ ಇವನು. ಹುಡುಗಿಯರಿಗೆಲ್ಲಾನು ಈಸಿ ಅಂದ್ಯಲ್ಲ, ಅನುಭವಿಸು. ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ಇನ್ನೊಂದು ಸ್ವಲ್ಪ ದೂರ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಏಯ್ ಲೋಫರ್, ನಿನ್ಗೆ ಯಾರು ಅಕ್ಕ ತಂಗಿರಿಲ್ವಾ? ಕಾವ್ಯ ಗೆಟ್ ಡೌನ್. ಏ ತನ್ವೀರ್, ಬೇಗ ಬಾ ಇಲ್ಲಿ, ಇಟ್ಕೊಳ್ಳೋಣ. ಅಯ್ಯಯ್ಯಯ್ಯೋ, ಹಾಳು ಮಾಡಬೇಡಿ, ನಾನು ಬುರ್ಖಾ ಕೊಡಿ. ಸ್ವಲ್ಪ ಹೆಲ್ಪ್ ಮಾಡ್ರಿ. ಈ ಬುರ್ಖಾ ಎಲ್ಲ ಯಾಕೆ ನಿಮಗೆ? ಈ ಬುರ್ಖಾಯಿಂದ ಮನೆಯವರಿಂದ ಅಷ್ಟೇ ಅಲ್ಲ, ಏರಿಯಾದವರಿಂದಾನೂ ತಪ್ಪಿಸ್ಕೋಬಹುದು. ಹೇ ಲೋಫರ್, ನಿಂಗೆ ಯಾರು ಅಕ್ಕ ತಂಗಿರಿಲ್ವಾ? ಸೂಪರ್ ಡೈಲಾಗ್ ಡೆಲಿವರಿ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನಗ್ತಾ ಇದ್ದೀರಲ್ವಾ? ಯು ನೋ ಸಮಥಿಂಗ್? ವಾಟ್? ನಾನು ಈ ಫ್ರೀಡಮ್ಗೆ ಇವತ್ತು ಲಾಸ್ಟ್ ಡೇ. ಯಾಕೆ? ನಾಳೆ ನನ್ನ ಎಂಗೇಜ್ಮೆಂಟ್. ಕಂಗ್ರಾಟ್ಸ್. ಥ್ಯಾಂಕ್ಸ್. ಹುಡುಗ ಯಾರು ಅಂತ ಕೇಳಲ್ವಾ? ಶೆಫ್ ಅಂತೂ ಆಗಿರಲ್ಲ, ಐ ಆಮ್ ಶ್ಯೂರ್. ಲೇಟ್ ಆಯ್ತು, ಹೋಗೋಣ. ಹಾ. ಹುಷಾರು. ನನ್ನ ಬ್ಯಾಗ್. ತಗೊಳ್ಳಿ. ರಿಷಿ, thanks for today and sorry for that day. Same here. I've applied for the duplicate passport as you told. Thanks for the idea. That's good. ನನ್ನ ಮದುವೆ ಆದಮೇಲೆ ನಾವಿಬ್ರು ಹನಿಮೂನಿಗೆ ಲಂಡನ್ಗೆ ಬರ್ತೀವಿ. Sure, you're most welcome. Bye. Bye. Guys, this is Malnad Pattarode. Wait. Malnad Pattarode. Correct. Thank you. Thanks. Sir, table number 28 ನವರು ಶೆಫ್ನ ನೋಡ್ಬೇಕಂತಿದ್ದಾರೆ. ನೋಡಪ್ಪ, ಅವ್ರವ್ರ ಹೆಂಡತಿ ಮಾಡಿದ ಅಡಿಗೆನ ತಿಂದು ಹೊಗಳ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಾವು ಮಾಡಿದ ಅಡಿಗೆ ತಿಂದರೆ ಮಾತ್ರ ನಮ್ಮನ್ನು ಅಟ್ಟಕ್ಕೆ ಏರಿಸ್ಬಿಡ್ತಾರೆ. ನಾನು ನಿನಗೆ ಎಲ್ಲ ಟ್ರೈನಿಂಗು ಕೊಟ್ಟಿದ್ದೀನಿ, ಒಂದು ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಇನ್ನೂ ಕೊಟ್ಟಿಲ್ಲ, ಅದು ಕಸ್ಟಮರ್ ಕೇರ್. ದಿಸ್ ಇಸ್ ದ ರೈಟ್ ಟೈಮ್. ಟೇಬಲ್ ನಂಬರ್ 28 ಕಸ್ಟಮರು ಶೆಫ್ನ ನೋಡಬೇಕು ಅಂತ ಹೇಳಿದ್ರಂತೆ. ನಾವು ಅವರಿಗೆ ಆಯಿಸ್ಟರ್ಸ್ ವಿತ್ ಕರ್ನಾಟಕ ಸ್ಪೈಸಸ್ ಸರ್ವ್ ಮಾಡಿದ್ದೀವಿ. ನಮಗೆ ಈ ಹೊಗಳಿಕೆನ ತಗೊಂಡು ವಾಕರ್ಕೆ ಬಂದ್ಬಿಟ್ಟಿದೆ. ಸೊ ಯು ಗೋ ಆ್ಯಂಡ್ ಹ್ಯಾವ್ ದಿ ಹ್ಯಾಪಿನೆಸ್. Can I help you, sir? Oh, yes, please. Can you tell me what you have served? Sir, that's oysters with Karnataka spices. Oh,
ನಮ್ಮ ಹೋಟೆಲಲ್ಲಿ ನಡೀತಾ ಇರೋ ಫ್ಯೂಷನ್ ಫುಡ್ ಫೆಸ್ಟಿವಲ್ನ ಸ್ಟಾರ್ ಅಟ್ರಾಕ್ಷನ್ ಡಿಶ್ ಸರ್ ಅದು. ನಮ್ಮ ನಾಡಲ್ಲಿ ಬೆಳೆದಿರೋ ಚಕ್ಕೆ, ಲವಂಗ, ಶುಂಠಿ, ಮೆಣಸು ಎಲ್ಲ ಸೇರಿಸಿ ಒಂದು ಯುರೋಪಿಯನ್ ಡಿಶ್ ಆಯಿಸ್ಟರ್ ಜೊತೆ ಮಾಡಿರೋದು ಸರ್. ಯುರೋಪಿಯನ್ ಸ್ಟೈಲ್? ಎಸ್ ಸರ್. ಯುರೋಪ್ ಸ್ಪೆಲ್ಲಿಂಗ್ ಗೊತ್ತಾ ನನಗೆ? ಸಿದ್ಧಾರ್ಥ್ ಪ್ಲೀಸ್, ಇಷ್ಟ ಆಗಲಿಲ್ಲ ಅಂದ್ರೆ ಬಿಟ್ಬಿಡು. ಡೋಂಟ್ ಕ್ರಿಯೇಟ್ ಅ ಸೀನ್. ಎವ್ರಿಬಡಿ ಇಸ್ ಸ್ಟೇರಿಂಗ್ ಅಟ್ ಅಸ್. You just shut up. You are here to dine with me, not to direct me. You call your GM. I'll talk to him. ಸಾರಿ ಸರ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. How dare is he? ನಾವಿಲ್ಲಿ ಬಂದಿರೋದು ನಾವು ಇಷ್ಟಪಟ್ಟಿದ್ದ ತಿನ್ನೋದಕ್ಕೆ. ನೀನೇನ್ ಕೊಡ್ತೀಯ ಅದನ್ನ ತಿನ್ನೋದಕ್ಕಲ್ಲ. Take it and prepare it as I want. ಸಿದ್ಧಾರ್ಥ್, ಅದೇನು ಲ್ಯಾಂಗ್ ಬಿತ್ಕೊಂಡಿದ್ಯಾ? ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ ತಾತ, ರಜಾ ಹಾಕಿದ್ದೀನಿ. ನೀವು ಯಾವ ಕಡೆ ಡ್ರಾಪ್ ಮಾಡಲಾ? ಬಾ. ಸರಿ. ನಮಸ್ಕಾರ ಗೌಡ್ರೆ, ಕೂತ್ಕೊಳ್ಳಿ. ನಮಸ್ಕಾರ. ರಿಷಿ ನನ್ನ ಮೊಮ್ಮಗ. ಹಾಯ್ ರಿಷಿ. ಹಾಯ್ ಸರ್. ಗೌಡ್ರೆ, ನಿಮ್ಮನ್ನ ಇಲ್ಲಿ ಬರಕ್ಕೆ ಹೇಳಿದ ಉದ್ದೇಶ ಏನಂದ್ರೆ ಲೋನ್ ಡೆಡ್ಲೈನ್ ಮಾಡ್ತೀವಿ. ಎಲ್ಲ ಮರ್ತೋಗೋಷ್ಟು ಅರಳುಮಳಿನೂ ಆಗಿಲ್ಲ. ಎಷ್ಟೈತೆ ಹೇಳಿ? 14,46,523 ರೂಪಾಯಿ ಆಗಿದೆ ಗೌಡ್ರೆ. ಓ, ಹೊಸ ಟೈಮ್ ಸಿಗುತ್ತಾ? ಇನ್ನೊಂದು ಸ್ವಲ್ಪ ಸಮಯ ಕೊಟ್ರೆ ನೀವೆಲ್ಲ ಸರಿ ಮಾಡ್ಬಿಡ್ತೀರಾ? ಗೌಡ್ರೆ, ನಿಮ್ಮ ಹೋಟ್ಲಲ್ಲಿ ನಾನು ಊಟ ಮಾಡಿದ್ದೀನಿ. ಆ ನಿಯತ್ನಿಂದ ನಾನು ನಿಮ್ಗೊಂದು ಪ್ರಪೋಸಲ್ ಕೊಡ್ತೀನಿ. ನಿಮ್ಗೆ ಇಷ್ಟ ಆಗತ್ತೆ ಅಂದ್ರೆ ಮಾತ್ರ. ಇನ್ನು 1 ತಿಂಗಳಲ್ಲಿ ಹೋಟ್ಲ್ ನಿಮ್ಮ ಕೈಯಿಂದ ತಪ್ಪೋಗುತ್ತೆ. ಅದ್ರ ಬದಲು ಈಗಲೇ ನಮ್ಮ ಬ್ಯಾಂಕಿಗೆ ಕೊಟ್ಬಿಡಿ. ಬೇಕಾದ್ರೆ ಒಂದು 3 ಲಕ್ಷ ರೂಪಾಯಿ ಸೇರಿಸ್ಕೊಡೋ ಥರ ನಮ್ಮ ಹೈಯರ್ ಅಫಿಷಿಯಲ್ಸ್ ಹತ್ರ ಮಾತಾಡ್ತೀನಿ. ಖುಷಿಯಾಗಿ ಊರು ಸುತ್ಕೊಂಡು ಸಂತೋಷವಾಗಿ ಮಜಾ ಮಾಡಿ ಈ ವಯಸ್ಸಿನಲ್ಲಿ. ಕಷ್ಟಕ್ಕೆ ಅಂತ ಅಡ ಇಟ್ಟಿರೋದು, ಸುಖಕ್ಕೆ ಅಂತ ಮಾರೋ ವ್ಯಕ್ತಿ ಅಲ್ಲ ನಾನು. ಬಿಡಿ, ಈ ವಯಸ್ಸಿನಾಗೆ ನಿಮ್ಮ ಟೈಮ್ಗಳಿಗೆ ಸಾಲ ತೀರಿಸ್ಬಿಡ್ತೀನಿ. ಕೊಡಿ. ನಿಮ್ಮಿಷ್ಟ. ತಗೊಳ್ಳಿ ಗೌಡ್ರೆ. ಯಾವ ಪ್ರಾಪರ್ಟಿ ತಾತ? ತಿರುಗೋ ಜೋಗಿಗೆ ಜೋಳಿಗೆನೇ ಆಸ್ತಿ ಅಂದಂಗೆ ನನಗೆ ಯಾವ ಆಸ್ತಿ ಇರ್ತದಪ್ಪ. ರಿಷಿ, 1 ನಿಮಿಷ ಬರ್ತೀರಾ? ಎಸ್ ಸರ್. ರಿಷಿ, ಇದಕ್ಕಿಂತ ಒಳ್ಳೆ ಆಫರ್ ನಿಮ್ಮ ತಾತಂಗೆ ಯಾರು ಕೊಡಲ್ಲ. ಅವ್ರಿಗೆ ಅಡುಗೆ ರುಚಿ ಗೊತ್ತಿರೋಷ್ಟು ಚೆನ್ನಾಗಿ ಹಣದ ರುಚಿ ಗೊತ್ತಿಲ್ಲ. ನೀವು ಓದಿದ್ದೀರಾ, ಯೂತ್. ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸಾಧ್ಯವಾದರೆ ಇನ್ನೂ ಚೂರು ಕೊಡೋ ಥರ ಮಾಡಿಸ್ತೀನಿ. ಅದನ್ನು ಅವ್ರಿಗೆ ಅರ್ಥ ಮಾಡಿಸಿ. ಆದರೆ ವಯಸ್ಸಾದ್ಮೇಲೆ ಹಣಕ್ಕಿಂತ ಸೆಕ್ಯೂರಿಟಿ ಯಾವುದ್ರಲ್ಲಿದೆ ನೀವೇ ಹೇಳಿ. ಯಾವತ್ತಿದ್ರು ಅದು ಗೌಡ್ರ ಹೋಟ್ಲೆಯ. ಬಾ ಸರ್, ಚೂರು ಟೈಮ್ ಕೊಡಿ. ತಾತನ ನಾನು ಕನ್ವಿನ್ಸ್ ಮಾಡ್ತೀನಿ. ಹಾಂ. ತಾತ, ಯಾವಾಗ ಲೋನ್ ತಗೊಂಡಿದ್ರಿ? ಹೋಟ್ಲು ಕಷ್ಟದಲ್ಲಿದ್ದಾಗೆಲ್ಲ ಸಾಲ ಮಾಡಿ ಮಾಡಿ ಈಗ ಇಷ್ಟ ಕುಂತೈತೆ. ಬೇಗನೆ ತೀರಿಸ್ಬೇಕು ಮಗ. ಹಾಗಾದ್ರೆ ಏನು ಸೇವಿಂಗ್ಸ್ ಇಲ್ವಾ? ಮತ್ತೆ ಆಗದೇ ಇಲ್ಲ ತಾತ. ಅರಿ ಓಕೆ ತಾತ? ಮರುಭೂಮಿಯಾಗ ಮಳೆ ನೋಡಿದ್ಯಾ ಮಗ ನೀನು? ಏನ ಡೆಸರ್ಟಲ್ಲಿ ರೇನಾ? ನಾನು ನೋಡಿದ್ದೀನಿ. ಅಮರನಾಥ್ ಯಾತ್ರೆಗೆ ಅಂತ ಹೋಗಿದ್ದಾಗ ರಾಜಸ್ಥಾನ ಮರಳುಗಾಡಲ್ಲಿ ಹೋಯ್ತಾ ಇದ್ದೆ. ಬಿಸಿಲು ಅಂದರೆ ಬಿಸಿಲು. ಒಂದನಿ ನೀರು ಸಿಕ್ಕರೆ ಸಾಕು, ಕುಡಿದು ಬದುಕೊಳ್ಳವ ಅನ್ಕೋತಿದ್ದೆ. ಆಗ ಬಂತು ನೋಡೋದು ಮಳೆ. ಆಹಾ, ಹೊಟ್ಟೆ ತುಂಬ ನೀರು ಕುಡಿದು ಕುಣಿದಾಡ್ಬಿಟ್ಟೆ. ಆಗನಿಸ್ತು ಸ್ವರ್ಗ ನೋಡೋಕೆ ಸಾಯ್ಬೇಕಾಗಿಲ್ಲ ಅಂತ. ಒಂದು ವಿಷಯ ತಿಳ್ಕೊ ಮಗ, ಈ ಭೂಮಿ ಮೇಲೆ ಆಗಕ್ಕಿಲ್ಲ ಅನ್ನೋದು ಯಾವುದೂ ಇಲ್ಲ. ಈ ಸಿಟಿನಲ್ಲಿ ಗೌಡ್ರ ಹೋಟೆಲ್ ಒಂದು ಬ್ರ್ಯಾಂಡು. ಆದ್ರೂ ಹೇಗ್ ತಾತ ಲಾಸು? ಲಾಸ್ ಆಯ್ತಾ ಇಲ್ಲ ಮಗ, ಲಾಭ ಬರ್ತಾ ಇಲ್ಲ ಅಷ್ಟೇ. ಲಾಭ ಹೇಗೆ ಬರುತ್ತಾತ? ನಿಮ್ಮ ಹೋಟೆಲಲ್ಲಿ ಟೇಸ್ಟಲ್ಲಿ ಹೆಂಗೆ ಕನ್ಸಿಸ್ಟೆನ್ಸಿ ಇದೆಯೋ ಹಾಗೆ ಪ್ರೈಸಲ್ಲೂ ಕನ್ಸಿಸ್ಟೆನ್ಸಿ ಇದೆ. ಎಲ್ಲ ಐಟಮ್ ರೇಟು ಜಾಸ್ತಿ ಆಗಿದೆ. ನೀವು ಮಾಡ್ಬೇಕು ತಾನೆ?
ಜಸ್ಟ್ ಟೆಲ್ ಮಿ ಒನ್ ಥಿಂಗ್, ನಿಮ್ಮ ಹೋಟೆಲಲ್ಲಿ 30 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡ್ತೀರಲ್ಲ, ಅಂಬಾನಿ ಹೋಟೆಲ್ ಓಪನ್ ಮಾಡಿದ್ರೂ ಈ ಆಫರ್ ಕೊಡೋದು ಡೌಟೇ. ಊಟದಲ್ಲಿ ಲಾಭ ಬರ್ದಿದ್ರು ಬಿರಿಯಾನಿ ಅದು ಇದ್ರಲ್ಲಿ ಸರ್ವೋಯ್ತದೆ ಮಗ. ನೋಡು, ಇಲ್ಲಿ ಊಟಕ್ಕೆ ಬರೋರು ಲೇಬರ್ ಕಾಸು ಕಷ್ಟಪಟ್ಟು ದುಡಿಯೋರು 1 ರೂಪಾಯಿಗೂ ಕಷ್ಟಪಡ್ತಾರೆ. ಅವ್ರು ಊಟಕ್ಕೆ ಕುಂತಾಗ 5 ತಿಂದ್ರು ಇಷ್ಟ ಆಯ್ತದೆ 10 ತಿಂದ್ರು ಇಷ್ಟ ಆಯ್ತದೆ ಅಂತ ಎದುರ್ಕೊಂಡು ಕುಂತ್ರೆ ತಿನ್ನೋ ಊಟ ಹೆಂಗ್ ಮೈಗತ್ತದೆ ಮಗ. ಆ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ದು ಕರೆಕ್ಟೇ, ನಿಮಗೆ ಬಿಸ್ನೆಸ್ಸೇ ಮಾಡೋಕ್ಕೆ ಬರೋದಿಲ್ಲ. ನೀವು ಯಾವಾಗಲೂ ಹೇಳ್ತಾ ಇರ್ತೀರಲ್ಲ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ, ಆ ಬ್ಯಾಂಕಲ್ಲಿ ಕೊಡೋ ದುಡ್ಡು ತೊಗೊಂಡು ಹೋಗ್ಬೋದು ತಾನೆ? ಹೋಗೋದು ಭಾಳ ಸುಲಭಕ್ಕಲ್ಲ, ಭಾಳ ದೂರ ಹೋಗ್ಬೇಕು. ಹೋದ್ಮೇಲೆ ಮತ್ತೆ ಬರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೂ ಹೋಗಲೇಬೇಕು ಅಂದರೆ ಈ ಹೋಟ್ಲ್ ನೋಡ್ಕೊಳಕ್ಕೆ ಯಾರು ಒಬ್ರು ಸಿಗಬೇಕು. ನಿಮ್ಮ ಥರ ಈ ಹೋಟೆಲ್ ನೋಡ್ಕೊಳ್ಳೋರು ಬೇರೆ ಯಾರು ಸಿಗ್ತಾರೆ ತಾತ? ನೋಡೋಣ, ಹಣೆ ಬರ ಅಂತ ಒಂದು ಇರುತ್ತಲ್ಲ. ಈ ಡಿಜಿಟಲ್ ಏರಾದಲ್ಲೂ ನೀವು ಹಣೆ ಬರೋದ್ ಬಗ್ಗೆ ಮಾತಾಡ್ತೀರಾ. ಯಾವಾಗಲೂ ನಮ್ಮ ಡಿಸಿಷನ್ಸು ನಾವೇ ತಗೋಬೇಕು. ನಮ್ಮ ಡಿಸಿಷನ್ಸ್ ನಾವೇ ತಗೊಳಂಗಿದ್ರೆ ನೀನು ಇಷ್ಟೊತ್ತಿಗೆ ಫಾರಿನಲ್ಲಿ ಇರ್ತಿದ್ದೆ, ಯಾಕೆ ಮುದ್ಕಪ್ಪನ ಸಂದೇಳಿ ಸಿಗಾಕಳ್ತಿದ್ದೆ. ಅದನ್ನೇ ಹಣೆ ಬರ ಅನ್ನೋದು. ಯಾರ್ ರೈಟ್ ತಾತ. ತಾತ, ನೀವು ಮಾಡಿರೋ ಶುಂಠಿ ಕಾಫಿ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಏನು ಏಲಕ್ಕಿ ಹಾಕಿದ್ದೀರಾ? ಸೋಂಫಾ ಏನೋ ಒಂಥರ ಬೇರೆ ಥರ ಇದೆ ತಾತ. ಇದರೊಳಗೆ ಏನು ಹಾಕಿದೆ ಅಂತ ಹೇಳ್ಬೋದು ಮಗ, ಆದರೆ ಅದನ್ನು ಮಾಡೋವಾಗ ಮನಸ್ಸಿನಲ್ಲಿ ಏನಿತ್ತು ಅನ್ನೋದು ಕುಡಿದವ್ರು ಕಣ್ಣು ಮುಚ್ಕೊಂಡ್ರೆ ಮನಸ್ಸು ರೆಕ್ಕೆ ಬಿಚ್ಚಿ ಹಾರಿ ಹೇಳ್ತದೆ. ತಾತ, ನಿಮ್ಮ ಲವ್ ಸ್ಟೋರಿ ಬಗ್ಗೆ ಏನು ಹೇಳಲೇ ಇಲ್ಲ. ಈ ಮುದ್ಕನಿಗೊಂದು ಲವ್ ಸ್ಟೋರಿ ಇತ್ತು ನಿಂಗೆ ಹೆಂಗೆ ಗೊತ್ತಾಯ್ತಲ್ಲ? ನೀವು ಶುಂಠಿ ಕಾಫಿ ಕೊಟ್ಟಿದ್ದೀರಲ್ಲ ಅದು ಹೇಳ್ತು ತಾತ. ಆಗ ನನಗೆ 18 ವಯಸ್ಸು. ಆಗ್ತಾನೆ ಅಡುಗೆ ಮಾಡೋ ಕೆಲಸಕ್ಕೆ ಸೇರ್ಕೊಂಡಿದ್ದೆ. ನಮ್ಮ ದಂಡೆ ಊರು ಪಟೇಲ್ರ ಮನೆಯಲ್ಲಿ ಮದುವೆ ಸಂಭ್ರಮ. ಅದನ್ನು ನೋಡೋದಕ್ಕೆ ಒಂದು ಚಂದ. ಮೈಸೂರು ಪಾಕ್ ಮಾಡೋಕೆ ಪಾಕ ಕಾಯಿಸ್ತಿದ್ದಾಗ ಒಂದು ಹುಡುಗಿ ಬಂದ್ಲು. ಆಹಾ, ಅದೇನ್ ಸೌಂದರ್ಯ! ಎಲ್ಲಿವ್ನಿ, ಏನ್ ಮಾಡ್ತಾ ಇದ್ದೀನಿ ಅನ್ನೋದೇ ಮರ್ತೋದೆ. ಒಬ್ಬಳೆಯ, ಅವಳೊಬ್ಬಳೆಯ. ಯಾರು ತಾತ ಅವರು? ಅವಳೆಯ ಮದುವೆ ಹೆಣ್ಣು. ರಿಯಲಿ? ಆಮೇಲೆ ಏನಾಯ್ತು ಹೇಳ? ನನ್ಗೆ ಗೊತ್ತು. ಆ ಹುಡುಗಿ ಲುಕ್ ಕೊಟ್ಟು ಕೊಟ್ಟು ನೀವು ಮಾಡಿರೋ ಅಡುಗೆ ತಿಂದು ಗಂಡಿನ ಜೊತೆ ಹೋಗ್ತಾ ಹೋಗ್ತಾ ನಿಮ್ಮ ಮನ್ಸನ್ನು ಹೊತ್ಕೊಂಡು ಹೊಟ್ಟೋದ್ಲು. ಅದು ಸರಿ, ನಿಂಗೂ ಒಂದು ಲವ್ ಸ್ಟೋರಿ ಇರ್ಬೇಕಲ್ವಾ? ಬಿಡ್ರಿ ತಾತ, ಈಗಿನ ಲವ್ ಸ್ಟೋರಿಗಳಿಗೆ ವ್ಯಾಲ್ಯೂನೇ ಇಲ್ಲ. ತಾತ, ಆ ಪಟೇಲ್ರ ಮಗಳು ಇನ್ನೂ ಮನಸ್ಸಿಂದ ಹೋಗಿಲ್ವಾ? ಇನ್ನೂ ಅವ್ರ ನೆನಪಲ್ಲೇ ಇದ್ದೀರಾ? ಇಷ್ಟೊತ್ತಿಗೆ ಅವ್ರಿಗಾಗಲೇ ಮಕ್ಕಳು ಮೊಮ್ಮಕ್ಕಳಾಗಿ ಹಲ್ಲುದ್ರೋಗಿ ಬಿಳಿಕೋದ್ಲಾಗಿ ಅಣ್ಣಣ್ಣ ಮುದುಕಿ ಆಗೋಗಿರ್ತಾರೆ. ಅವಳಿಗೊಬ್ಬ ಮಗ 5 ಮೊಮ್ಮಕ್ಕಳಾಗಿರೋದು ನಿಜ, ಮಿಕ್ಕಿದ್ದೆಲ್ಲ ಸುಳ್ಳು. ಮೈ ಗಾಡ್, ಹಾಗಾದ್ರೆ ಇನ್ನೂ ಫಾಲೋ ಮಾಡ್ತಾ ಇದ್ದೀರಾ? ನಮಗೂ ಗೊತ್ತಿಲ್ಲದೆ. ಎದ್ಬಿಟ್ಟಿರ್ತದೆ. ಜೊತೆಗಿರೋರ್ನ ಫಾಲೋ ಮಾಡಕ್ ನಾವು ನಿಮ್ಮ ಕಾಲದವ್ರಲ್ಲ.
ಆ ಹುಡುಗಿ ಯಾರು ಗೊತ್ತಾ? ಯಾರು? ನಿಮ್ಮ ಅಜ್ಜಿ. ಅಜ್ಜಿನಾ? ಹಂಗಾದ್ರೆ ಪಟೇಲ್ರ ಮಗಳನ್ನ ನೀವು ಮದುವೆ ಮಾಡ್ಕೊಂಬಿಟ್ರ? ಸಖತ್ ತಾತ, ಆ ಕಾಲದಲ್ಲೇ ಸೂಪರ್ ಫಾಸ್ಟ್ ನೀವು. ಬನ್ನಿ ಸರ್, ಇಷ್ಟೊಳ್ಳೆ ಫ್ರೆಂಡ್ ಇದ್ದಾರೆ, ನಮ್ಗೆ ಹೇಳೇ ಇರಲಿಲ್ಲ. ಬಂದಿರೋದು ನಿಮ್ಮ ಹೋಟೆಲ್ಗೆ, ನಿಮ್ಮ ಫ್ರೆಂಡೇ ಇರಬೇಕು. ಕಳ್ಳ ನಡಿ. ರಿಷಿ, ನಿನ್ನ ಹತ್ರನೇ ಏನೋ ಮಾತಾಡ್ಬೇಕಂತೆ, ಮಾತಾಡಿ ಹೋಗು. ಮೇಡಮ್ ತಗೊಳ್ಳಿ. ಥ್ಯಾಂಕ್ಸ್. ರಿಷಿ, ಸಿದ್ದು ಆವತ್ತು ಆ ರೀತಿ ಬಿಹೇವ್ ಮಾಡಿದ್ದು ನನಗೂ ಇನ್ನೂ ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ. ಐ ನೋ ನಿಮ್ಗೆಷ್ಟು ನೋವಾಗಿರುತ್ತೆ ಅಂತ. ನಿಮ್ಮ ಸಮಾಧಾನ ಕಲ್ದೇ ಹೋದ್ರೂ ನನ್ನ ಸಮಾಧಾನಕ್ಕೋಸ್ಕರನಾದರೂ ಕ್ಷಮೆ ಕೇಳೋಣ ಅಂತ ಬಂದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪ್ಲೀಸ್ ಫರ್ಗಿವ್ ಹಿಮ್. ದುಡ್ಡಿನ ಜೊತೆ ಬೆಳೆದವನು ಅವನಿಗೆ ಮನುಷ್ಯರ ಜೊತೆ ಹೇಗಿರಬೇಕು ಅಂತ ಗೊತ್ತಿಲ್ಲ. ಅದು ಬಿಟ್ಟರೆ ಹಿ ಈಸ್ ನಾಟ್ ಅ ಬ್ಯಾಡ್ ಪರ್ಸನ್. ಕಮಿಂಗ್ 15 ನಮ್ಮ ಮದುವೆ. ಎಲ್ಲ ಮರೆತು ಆ್ಯಸ್ ಅ ಫ್ರೆಂಡ್ ಬರಬೇಕು ಪ್ಲೀಸ್. ನಮ್ಮ ಮನೆಯವ್ರ ಮುಂದೆನೇ ಮರ್ಯಾದೆ ತೆಗೆದಾಗ ನೆನ್ಪಿಟ್ಕೊಳ್ಳಿಲ್ಲ, ಇನ್ನು ಬೇರೆಯವ್ರ ಮುಂದೆ ತೆಗೆದಾಗ ನೆನ್ಪಿಟ್ಕೊತೀನ. ನೈಸ್ ಕಪಲ್. ಹ್ಯಾವ್ ಅ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಅವತ್ ವೇಟ್ರಿಗೆ ಬೈದಾಗ ಅವನಿಗಿಂತ ನಿನ್ ಮುಖ ಸಪ್ಪಗಾಗಿದ್ದು ನೋಡ್ದಾಗ್ಲೇ ಅನ್ಕೊಂಡೆ ಇಲ್ಲಿ ಏನೋ ಇದೆ ಅಂತ. ವಿಚಾರಿಸಿದ್ರೆ ನಿನಗೆ ನನಗಿಂತ ಮುಂಚೆ ಇವನ್ಗೆ ಕಟ್ಬೇಕು ಅಂತಿದ್ರಂತಲ್ಲ, ಆವಾಗ ಬೇಡ ಅಂತ ಹೇಳಿ ಇವಾಗಲಿಂದ ಬಂತು ಲವ್. ಸರ್ ಹಂಗೇನಿಲ್ಲ. ಆ ಥರ ಇದ್ರು ನನಗೇನು ಬೇಜಾರಿಲ್ಲ ಸರ್. ಮದುವೆ ಆದ್ಮೇಲೆ ಹನಿಮೂನ್ ಮುಗಿದ್ಮೇಲೆ ಇವ್ರ ಅಪ್ಪನ ಜೊತೆ ಒಂದಿಷ್ಟು ಬಿಸ್ನೆಸ್ ಡೀಲ್ಗಳಿವೆ, ಅದು ಮುಗಿತಿದ್ದ ಹಾಗೆ ನೀನೇ ಕರ್ಕೊಂಡು ಹೋಗು, ಮಜಾ ಮಾಡು. ಯಾರು ಬೇಡ ಅಂದ್ರು ಬರ. ಸರ್ ಪ್ಲೀಸ್, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಓ, ನನ್ನ ಹೆಂಡತಿ ಜೊತೆ ಹೇಗೆ ನಡ್ಕೋಬೇಕು ಅಂತ ನಿನ್ನಿಂದ ಕಲಿಬೇಕನೋ? ಅದು ನೀನು ತಾಳಿ ಕಟ್ಟಿದ್ಮೇಲೆ ನಿನ್ನ ಮನೆಯಲ್ಲಿ, ಇದು ನನ್ನ ಜಾಗ. ಅವಳು ಬಂದಿರೋದು ನನ್ನ ನೋಡೋದಕ್ಕೆ. ಅವಳಿಗೇನಾದ್ರೂ ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಹಲೋ ಭಟ್ರೆ, 2 ತಿಂಗಳಾದ್ಮೇಲೆ ಬಿಟ್ಕೊಡ್ತೀನಿ ಅಂತಂದ್ರೆ ಇವಾಗಲೇ ಗಂಡಂತರ ಫೀಲ್ ಆಗ್ತಿದ್ದೀರಲ್ಲ, ಯಾಕೆ? ಅವತ್ತು ಕೆನ್ನೆ ಒರ್ಸ್ಕೊಂಡ್ರಲ್ಲ, ಮರ್ತೋಯ್ತಾ? ಅವತ್ತು ಸಾಸ್ ಬಿತ್ತು ನನ್ನ ಮೇಲೆ, ನಾನು ಒರ್ಸ್ಕೊಂಡೆ. ಇವತ್ತು ಸಾಸ್ ಇಲ್ಲ ಆದ್ರೂ ನೀನು ಒರ್ಸ್ಕೊಂತೀಯ, ನೋಡ್ತೀಯ ಹೆಂಗೆ? ವಾಟ್? ಸಾರಿ ಕೇಳಿ ಹೋಗೋಣ ಅಂತ ಬಂದೆ, ಆದ್ರೆ ನೀನ್ ಬಂದು ನನಗೆ ಯಾರು ಸರಿ ಅಂತ ಕಲಿಸ್ಕೊಟ್ಟೆ. ಇನ್ಮೇಲೆ ನಿನ್ ಲೈಫಲ್ಲಿ ನಾನಿರಲ್ಲ. ಗೆಟ್ ಲಾಸ್ಟ್. ಹಾಯ್, ಐ ಆಮ್ ಕಾವ್ಯ. ಇಂಟೀರಿಯರ್ ಡಿಸೈನಿಂಗ್ ಓದಿದ್ದೀನಿ. ನಾನು ಮದ್ವೆ ಆಗೋ ಹುಡುಗ ಯಾವುದೇ ಕೆಲಸ ಮಾಡ್ತಿದ್ರು ಏನೂ ಕಂಪ್ಲೇಂಟ್ಸ್ ಮಾಡದೆ ನಾನೊಂದ್ ಜೊತೆ ಬಾಳಕ್ ರೆಡಿಯಾಗಿದ್ದೀನಿ. ವಿಲ್ ಯು ಮ್ಯಾರಿ ಮೀ? ಶುಂಠಿ ಕಾಫಿ ಮತ್ತಾಕಂಗಾಯ್ತು. ಅದು ಸರಿ, ಚರಿತ್ರೆ ಮತ್ತೆ ಮರುಕಳಿಸ್ತಾ ಇದ್ದಂಗೈತೆ. ಅದೇನ್ಲ? ಅಂದ್ರೆ ಹಸೆಮಣೆ ಏರೋ ಹೆಣ್ಣನ್ನ ಎತ್ತಕೊಂಡೋಗೋದು. ಹಾಗೆ ಯಾರೇ ಚೆಲುವೆ, ನೀನು ತುಂಬಾ ಚೆನ್ನಾಗಿರುವೆ. ಬೆಲೆ ಕಟ್ಟದ ಪ್ರೀತಿನ ಕೊಡುವೆ. ನಿನ್ನ ಸ್ಪರ್ಶ ನಂಗೆ ಎಲ್ಲೂ ಕಾಣದ ವಿಶೇಷ. ಕಣ್ಣ ವೇದಿಕೆ ಮೇಲೆ ಕಥೆ ಕಟ್ಟುವ ಸಂತೋಷ. ಹೀಗೆ ಇರಬೇಕು ಈ ನಿಮಿಷ. ನಿನ್ನ ಹಾಗೆ ಯಾರೇ ಚೆಲುವೆ, ನೀನು ತುಂಬಾ ಚೆನ್ನಾಗಿರುವೆ. ಬೆಲೆ ಕಟ್ಟದ ಪ್ರೀತಿನ ಕೊಡುವೆ.
ಬಹುಶ ಸಂಜೆಗಳಾಯಿತು ಸಿರು ಹೋದರು ಬದುಕುವೆ ಬಡವನಾದರೂ ಬರೆಯುವೆ ನಿನ್ನ ಸನ್ನೆಗಳನ್ನ ಜೋಡಿಸಿ ಮಹಲು ಕಟ್ಟಿಸುವೆ ನಿನ್ನ ಹಾಗೆ ಯಾರೇ ಚೆಲುವೆ ನೀನು ತುಂಬಾ ಚೆನ್ನಾಗಿರುವೆ ಬೆಲೆ ಕಟ್ಟದ ಪ್ರೀತಿನ ಕೊಡುವೆ Hi Rohan, how are you? I'm fine. Oh, sorry. Today I have a lot of meetings. How about tomorrow? Can we catch up tomorrow? I'm on leave tomorrow. Yeah, no issues. I'll come directly. By 12, is it okay? ಕಾವ್ಯ ಇದೇನು ಅಂತ ಅರ್ಥ ಆಗಲಿಲ್ಲ. ಐ ಥಾಟ್ ಯು ವುಡ್ ನೋ ದಿಸ್. ಇದು ಪ್ಯಾಲೇಸ್ ಹೋಟೆಲ್ ಬ್ಲೂ ಪ್ರಿಂಟ್. ರಿಸಾರ್ಟ್ಗೋಸ್ಕರ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಈ ಎಕ್ಸ್ಟೆನ್ಷನ್ ಅಲ್ಲಿ ತಾತನ್ ಮನೆ, ಹೋಟೆಲ್ ಎಲ್ಲ ಸೇರ್ಕೊಂಡಿದೆ. ವಾಟ್? ಯಾರ್ದೋ ಪ್ರಾಪರ್ಟಿನ ಅವ್ರ ಪರ್ಮಿಷನ್ ಇಲ್ಲದೆ ಅದ್ ಹೇಗೆ ಬ್ಲೂ ಪ್ರಿಂಟ್ ಅಲ್ಲಿ ಹಾಕಿದ್ರು? ಹಾಗಾದ್ರೆ ಬ್ಯಾಂಕ್ ಅವ್ರು ಫೋರ್ಸ್ ಮಾಡ್ತಾ ಇರೋದು ತಾತನ್ ಹೋಟೆಲ್ಗೋಸ್ಕರ ಅಲ್ಲ, ಈ ಪ್ಯಾಲೇಸ್ ಹೋಟೆಲ್ಗೋಸ್ಕರ. Keep this with you. Okay, sir. ಹಲೋ ಸರ್. 2 minutes. ಇವರು ನಿಮ್ಮ ಜೊತೆ ಮಾತಾಡ್ಬೇಕಂತೆ ಸರ್. Yes? Sir, I'm Rishi. Oh, right, Rishi. Chef Philip speaks very high about you. That's so sweet of him, sir. Actually, ಒಂದು ವಿಷಯ ಹೇಳಬೇಕಾಗಿತ್ತು. I know it's none of my business. ಆದ್ರೇನು ಹೇಳಬೇಕನ್ನಿಸ್ತು ಸರ್. Go ahead. ಸರ್, ಇಲ್ಲೇ ಪಕ್ಕದಲ್ಲಿರೋ ಗೌಡ್ರ ಹೋಟೆಲ್ ನಮ್ಮ ತಾತಂದು. I got to know that Palace Hotel is interested in the property. ಸರ್, ಆ ಬ್ಯಾಂಕ್ ಮ್ಯಾನೇಜರ್ ನಿಮ್ಗೆ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ತಾತ ಈಗ ಸಾಲದಲ್ಲಿರ್ಬೋದು. ಆ ಹೋಟೆಲ್ ಅವ್ರಿಗೆ ಬರೀ ಪ್ರಾಪರ್ಟಿ ಅಲ್ಲ, ಅದು ಅವ್ರ ಉಸಿರು. ಅದನ್ನು ಅವ್ರು ಮಾರೋದಕ್ಕೆ ಚಾನ್ಸೇ ಇಲ್ಲ. ಸೊ ಪ್ಲೀಸ್, ಈಗ ಮಾಡಿರೋ ಪ್ಯಾಲೇಸ್ ಹೋಟೆಲ್ ಪ್ಲ್ಯಾನ್ನ ಚೇಂಜ್ ಮಾಡಿಕೊಂಡ್ರೆ. ರಿಷಿ, ನೀನು ಹೇಳಿದ ಕರೆಕ್ಟೇ. ದಿಸ್ ಈಸ್ ನನ್ ಆಫ್ ಯೋರ್ ಬಿಸ್ನೆಸ್. ನಾನು ಯಾವತ್ತೂ ಇನ್ನೊಬ್ಬರಿಗೋಸ್ಕರ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡೇ ಇಲ್ಲ. ನನಗೋಸ್ಕರ ಎಲ್ಲರೂ ಪ್ಲ್ಯಾನ್ ಚೇಂಜ್ ಮಾಡ್ಕೋಬೇಕು, ಇಲ್ಲಾಂದರೆ ಅನುಭವಿಸ್ಬೇಕಾಗುತ್ತೆ. ಐ ಹೋಪ್ ನಿನ್ನ ತಾತನಿಗೆ ನೀನು ಇದನ್ನು ಅರ್ಥ ಮಾಡಿಸ್ತೀಯ. ಹಳೆ ಹೋಟ್ಲು ಜೋರಾಗಿ ಮಳೆ ಬಂದ್ರೇ ಬಿದ್ದೋಗುತ್ತೆ. ಅದನ್ನು ಉರುಳ್ಸೋಕೆ ನನಗೆಷ್ಟು ಹೊತ್ತು? ಹೋಗು, ಕಿಚನಲ್ಲಿರೋ ತರಕಾರಿನ ಕಟ್ ಮಾಡಿ ಹೋಗು. This is a special dish for you. Yeah, it's But nice. sir, enjoying it. This chicken is not fresh. I'm so sorry. ಯಾರು ಅಲ್ಲಿ? ಯಾರು ಅಲ್ಲಿ? ಸರ್, Is this the way you serve my guests? ಕರೀರಿ ಆ ಶೆಫ್ನ. ಎಸ್ ಸರ್. Hey, I'm really sorry. ಸ್ವಲ್ಪ ರೋಸ್ಟ್ ಆದ್ಮೇಲೆ ಎಣ್ಣೆ ಸರ್, ಅರ್ಥ ಆಯ್ತಾ? ಏನಪ್ಪ MD ಗೆಸ್ಟ್ ಅವ್ರದ್ದು ಕಂಪ್ಲೇಂಟು ಸರ್. ಕಂಪ್ಲೇಂಟ್ ಏನು?
ಚಿಕನ್ ಫ್ರೆಶ್ ಇಲ್ವಂತೆ ಸರ್. ಚಿಕನ್ ಫ್ರೆಶ್ ಆಗಿಲ್ಲ? ಹೌದು ಸರ್. ಸರಿಯಾಗಿದೆಯಲ್ಲ. ಫ್ರೆಶ್ ಆಗೇ ಇದೆ. ಹೌದು ಸರ್. ಶೆಫ್, MDಗೆ ಫ್ರೆಶ್ ಚಿಕನ್ ತಾನೇ ಬೇಕಾಗಿರೋದು. ನಾನು ಹೋಗಿ ಕೊಟ್ಬಿಡ್ತೀನಿ. ನೀನೇನು ಕೊಡ್ತೀಯಾ? ನೀವು ನೋಡ್ತಾ ಇರಿ. ಫ್ರೆಶ್ ಚಿಕನ್ ತಾನೇ ಬೇಕು, ತಗೋ. ಇವಾಗೇನು ತೊಂದರೆ ಕೊಡಕ್ ಬಂದಿದ್ದೀರಿ? ಗೌಡ್ರೆ, ಇದು ಬೇರೆ ಮ್ಯಾಟರ್. ನಾವು ಆಹಾರ ಮತ್ತು ಅಬಕಾರಿ ಇಲಾಖೆಯಿಂದ ಬಂದಿದ್ದೀವಿ. ನಿಮ್ಮ ಹೋಟೆಲ್ನಲ್ಲಿ ಕ್ಲೀನ್ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ಇನ್ಸ್ಪೆಕ್ಟ್ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ. ನಾನು ಜೊತೆಗಿದ್ದೀನಿ ಅಷ್ಟೇ. ಇಷ್ಟು ವರ್ಷ ಇಲ್ದಿರೋ ಕಂಪ್ಲೇಂಟ್ ಏನಪ್ಪ ಅದು? ನೋಡ್ಕೊಳ್ಳಿ. ಏನ್ ತಾತ, ಯಾರು ಇವರೆಲ್ಲ? ಹೋಟೆಲ್ನ ಸೀಸ್ ಮಾಡ್ತಾ ಇದ್ದೀವಿ. ಯಾಕೆ ಗೌಡ್ರೆ? ಒಳಗಡೆ ಬೆಕ್ಕು ಸತ್ತು ಬಿದ್ದಿದೆ. ತಾವಿಲ್ಲಿ ಬರೋ ಕಸ್ಟಮರ್ನೆಲ್ಲ ಸಾಯಿಸ್ಬೇಕು ಅಂತಿದ್ರೆ ಹೆಂಗೆ? ನಿಮಗೆ 15 ದಿನಗಳ ಕಾಲಾವಕಾಶ ಕೊಡ್ತೀನಿ. ಅಷ್ಟರೊಳಗಾಗಿ ನೀವೆಲ್ಲ ಕ್ಲೀನ್ ಮಾಡಿಸಿ ಅಪ್ ಟು ಡೇಟ್ ಮಾಡಿ ಮತ್ತೆ ಹೊಸದಾಗಿ ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡಬೇಕು ಅಂತ ನಮ್ಮ ಆಫೀಸಿಗೆ ಬಂದ್ರೆ ನಾನು ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡ್ಕೊಡ್ತೀನಿ. ಸರ್, ನಿಮ್ಮ ಹೋಟೆಲ್ನ ಈಗ ಸೀಸ್ ಮಾಡಬೇಕು. ದಯವಿಟ್ಟು ಹೊರಗಡೆ ಬನ್ನಿ. ಒಳ್ಳೆ ಊಟ ಸಿಗ್ತಾ ಇತ್ತಪ್ಪ, ಇನ್ನು ಅದಕ್ಕೂ ಕಲ್ಲು ಬಿತ್ತಲ್ಲಿ. ವೀಕ್ಷಕರೇ ನೋಡಿ, ನಗರದಲ್ಲಿ ಇಂದು ಗೌಡರ ಹೋಟೆಲ್ ಮೇಲೆ ದಾಳಿ ನಡೆದಿದ್ದು ಅಧಿಕಾರಿಗಳು ಕಿಚನ್ನಲ್ಲಿ ಸತ್ತ ಬೆಕ್ಕೊಂದನ್ನು ವಶಪಡಿಸಿಕೊಂಡಿದ್ದಾರೆ. ಈ ಹಿಂದೆ ಇಲ್ಲಿ ಆಹಾರವನ್ನು ಸೇವಿಸಿ ಅನೇಕರು ಅಸ್ವಸ್ಥಗೊಂಡಿರುವ ಉದಾಹರಣೆಗಳು ಇವೆ. Don't disturb, please go. Please go, don't disturb. ಅರ್ಥನೇ ಆಗದೆ ಇರೋ ವಿಷಯ ಎಷ್ಟು ಸರಿ ಕೇಳೋದು? ಹೋಗ ಆ ಕಡೆ. ಹೇಳಿದ ವಿಷಯ ಹೇಳಿ ಹೇಳಿ. ಪೊಲೀಸ್? ಕ್ಯಾಟ್? Police killed the cat? ಇನ್ಸ್ಪೆಕ್ಟರ್, ಏನ್ ಸರ್ ಇಷ್ಟೇ ಇದೆ? ಮಾತಾಡಿದಷ್ಟು ಇದೆ.
ಮಾತಾಡಿದಷ್ಟಕ್ಕೆ ಕೆಲಸ ಮಾಡಿದ್ರೆ ಗೌಡ್ ಹೋಟ್ಲಿಗೆ ಬೀಗ ಜಡಿಯೋದಿರ್ಲಿ, ಚಿಲಕ ಹಾಕಕ್ಕೂ ಆಗ್ತಿರ್ಲಿಲ್ಲ. ನಿಮ್ ಹೋಟೆಲ್ಗಿಂತ ಹೈಜೆನಿಕ್ ಆಗ್ಬಿಟ್ಟಿದ್ರೆ ಸರ್. ಪಾತ್ರೆ ತೊಳಿಕೋ ಬಿಸಿನೀರು ಗೊತ್ತಾ? ನಾನೇನೋ ಅಲ್ಲಿ ಬೆಕ್ಕನ್ ಸಾಯಿಸ್ಬಿಟ್ಟು ಸೀಸ್ ಮಾಡಿಸಿದೀನಿ, ಸ್ವಲ್ಪ ಸೇರಿಸ್ಕೊಡಿ ಸರ್. ರಿಷಿ ಕಾಸ್ಗೋಸ್ಕರ ಚಿಕ್ಕ ಬೇಕನ್ ಸಾಯಿಸ್ದಾಗ್ಲೇ ಇವನು ಸತ್ತೋದ. ಪ್ಲೀಸ್ ಕೊಟ್ಬಿಡವ ಕಣ್ಲ, ಅವ್ರೆಷ್ಟು ಕೇಳ್ತಾರೋ ಅಷ್ಟಕ್ಕೆ ಕೊಟ್ಬಿಡವ. ಊರವ್ರು ಹೊಟ್ಟು ತುಂಬ ಊಟ ಮಾಡ್ಲಿ ಅಂತ ಕಟ್ಸಿದ ಜಾಗ ಈಗ ಇಲ್ಲದವ್ರನ್ನೇ ಉಪವಾಸ ಕೆಡುವಂಗ ಆಗೈತೆ. ನನ್ನ ಸ್ವಾರ್ಥಕ್ಕೆ ಇವರೆಲ್ಲ ಬಲಿ ಹಾಕೋದು ಬೇಡ, ಕೊಟ್ಬಿಡವ. ಬೇಡ ತಾತ, ಈ ಹೋಟೆಲ್ಗೋಸ್ಕರ ನೀವು ನಿಮ್ಮ ಮಗನ್ನೇ ಬಿಟ್ಟಿದ್ದೀರಾ, ಸುಖಾನ್ ಬಿಟ್ಟಿದ್ದೀರಾ, ಎಲ್ಲ ಬಿಟ್ಟಿದ್ದೀರಾ. ಈ ಹೋಟೆಲಿಂದನೇ ನೀವು ಖುಷಿಯಾಗಿರೋದು. ಈ ಖುಷಿನ ಯಾರಿಗೂ ಕಿತ್ಕೊಳ್ಳೋಕೆ ಬಿಡೋದಿಲ್ಲ. ಈ ಹೋಟೆಲ್ನ ಮತ್ತೆ ಓಪನ್ ಮಾಡೋಣ. ನನ್ನ ಬಗ್ಗೆ ಬಿಡಪ್ಪ. ಇವರು ಗೌಡ್ರೆ, ನಾವು ಬರೀ ಕೆಲಸಗಾರರಾಗಿದ್ದರೆ ಯಾವತ್ತೂ ಬೇರೆ ಕಡೆ ಕೆಲಸಕ್ಕೆ ಹೋಗ್ಬಿಡ್ತಾ ಇದ್ವಿ. ಆದರೆ ನೀವು ಯಾವತ್ತೂ ನಮ್ಮನ್ನು ಆ ಥರ ನೋಡ್ಕೊಂಡವರಲ್ಲ. ನಿಮ್ಮ ಕಷ್ಟಕ್ಕೆ ಕೊಡೋ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲದೆ ಇರ್ಬೋದು. ನಾವು ಉಳಿಸಿರೋ ದುಡ್ಡನ್ನು ನಿಮಗೆ ಕೊಡ್ತಾ ಇದ್ದೀವಿ. ಗೌಡ್ರೆ, ಮಗಿನ ಮದುವೆಗೆ ಅಂತ ನೀವೇ ಕೊಟ್ಟಿದ್ದ ದುಡ್ಡು ತಗೊಳ್ಳಿ ಗೌಡ್ರೆ. ತಗೊಳ್ಳಿ ಗೌಡ್ರೆ. ಇಷ್ಟು ಒಳ್ಳೆ ಜನ ನಿಮ್ಮ ಜೊತೆಗಿರ್ಬೇಕಾದ್ರೆ ನಿಮ್ಗಿನ್ನೇನು ಬೇಕು ತಾತ ಹೇಳಿ? ಗೌಡರ ಹೋಟೆಲ್, ಗೌಡರ ಹೋಟೆಲ್. ಯಾರೇ ಬಂದ್ರು ಸಾರೆ ದುನಿಯಾ ಸೆಟ್ಟು ಹೊಡೆಯೋ ಲ್ಯಾಂಡಿನ ಹೆಸರೇ ಗೌಡರ ಹೋಟೆಲ್, ಗೌಡರ ಹೋಟೆಲ್. ಊರ ಬಂದರು ಹಸಿವಿಲ್ಲ, ಅನ್ನ ಹಾಕಿ ಬಿಗೈ ತುಂಬ, ನೀ ಅಂತಿದ್ರೆ ಬರಗತ್ತು ಲೈಫ್ ತುಂಬ. ಇದ್ದೋನು ಹೇಳ್ತಾನೆ, ಸೋತೋನು ಗೆಲ್ತಾನೆ, ಕಳಕೊಂಡೇ ಇಲ್ಲ ಮತ್ತೆ ಪಡಿತಾನೆ. ಗೌಡರ ಹೋಟೆಲ್, ಗೌಡರ ಹೋಟೆಲ್, ಗೌಡರ ಹೋಟೆಲ್, ಗೌಡರ ಹೋಟೆಲ್. ಶ್ವಾಸನೇ ಹೋದ್ರು ವಿಶ್ವಾಸ ಇಡಬೇಕು, ಪ್ರಾಣನೇ ಹೋದ್ರು ಧೈರ್ಯನ ಕೊಡಬೇಕು. ಅವಮಾನ ಆದ್ರೂ ತಲೆಗೆ ಹಚ್ಕೋಬಾರು, ಗುರಿ ಮುಟ್ಟವರೆಗೂ ಯಾರು ಮಲಗಬಾರದು. ಮಗಳೋರನ್ನ ದೂರ ಇಟ್ಟು ನಡಿತಾ ಇರಬೇಕು, ಕಾಲು ಎಳೆಯೋರೆಣ್ಣೆ ಸೂತಿ ಪಡಿತಾ ಇರಬೇಕು. ಎಡಬಿಡದೆ ನುಗ್ಗುತ್ತಿರು, ಕುಗ್ಗದಿರು, ಪಕ್ಕದಿರು, ಜನರೆದುರು.
ಹೋಟೆಲ್ ಗೌಡರ ಹೋಟೆಲ್ ಗೌಡರ ಹೋಟೆಲ್ ಗೌಡರ ಹೋಟೆಲ್ ದಾರಿ ನಮದೇನೆ ಸಾಧನೆ ಪೈಪೋಟಿ ಎಷ್ಟಿದ್ದು ನಮಗೇಕೆ ಯೋಚನೆ. ಸಿದ್ಧಾರ್ಥ್ ಹಾಕಿದ್ದು ಅವನ್ ಪಾಪ ಇದರಿಂದಾನೇ ಕಳೀಲಿ. ಒಂದೊಂದೇ ಇಟ್ಗೆಯಿಂದಲೇ ಕೋಟೆ ಕಟ್ಟೋದು, ಒಂದೊಂದೇ ಹೆಜ್ಜೆಯಿಂದಲೇ ಬೆಟ್ಟ ಹತ್ತೋದು. ನೋವು ಉಂಡ ಬಡವರ ಬಟ್ಟೆ ತನ್ನಾಗಿರ್ಬೇಕು, ಕಷ್ಟಪಟ್ಟೋರೆಲ್ಲ ಇಲ್ಲಿ ಚೆನ್ನಾಗಿರ್ಬೇಕು. ಎಡಬಿಡದೆ ನುಗ್ಗುತ್ತಿರು ಕುಕ್ಕದಿರು ಪಕ್ಕದಿರು ಜನರದು. ಗೌಡರ ಹೋಟೆಲ್ ಗೌಡರ ಹೋಟೆಲ್ ಗೌಡರ ಹೋಟೆಲ್ ಗೌಡರ ಹೋಟೆಲ್. ನೋಡಿ ಸರ್, ಎಲ್ಲ ಹೊಸದು ಟಾಪ್ ಟು ಬಾಟಮ್. ಗೌಡ್ರೆ ಮತ್ತೆ ತಲೆ ಎತ್ತಿ ನಿಂತ ಗೌಡ್ರ ಹೋಟೆಲ್ ಇತ್ತೀಚೆಗಷ್ಟೇ ಕೆಲವರ ಕುತಂತ್ರದಿಂದ ಸೀಸ್ ಆಗಿತ್ತು. ಆದರೆ ಯಾವುದಕ್ಕೂ ಜಗ್ಗದೆ ತಮ್ಮ ಶಕ್ತಿ ಏನಂತ ಇಡೀ ನಗರಕ್ಕೆ ತೋರಿಸಿದ್ದಾರೆ ಬೈರೇಗೌಡ್ರು. ಚಿಕನ್ ಪೀಸ್ ಮಕ್ಕಳು ಇಟ್ಟರೆ ಮಟನ್ ಚಾಪು, ಬಾಡಿಲಿ ಪಾಟ್ಸ್ ಎಲ್ಲ ಹಾಕುತ್ತೆ ಕ್ಲಾಪು. ಕೋಳಿ ಸಾರು ಬಿಸಿ ಮುದ್ದೆ ಕಾಂಬಿನೇಷನ್ನು, ಯಾವ ಫುಡ್ಡು ಇಡಕ್ಕೆ ಇಲ್ಲ ಕಾಂಪಿಟೇಷನ್ನು. ಬಿರಿಯಾನಿ ಲೆಗ್ ಸೂಪು ಕುಡಿ ಮುಕ್ಕ ಹಸಿ ಕುಷ್ಕ. ಗೌಡರ ಹೋಟೆಲ್ 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 ಗೌಡರ ಹೋಟೆಲ್. ಮಟನ್ ಬಿರಿಯಾನಿ ಅದಾಯ್ತಾ? ಓಹ್ ಸಾರಿ. Hey chef, what a surprise. Hi Rishi, how are you? All well. This is the real surprise for you. What's in here? Open it. I'm opening a new restaurant in Paris. Wow. You're coming with me. Really? You are the sous chef of my restaurant. Wow. Thanks chef. You're welcome. ಪಾಂಡು, ಈ ಮನೆಗೊಂದು ಎ ಸಿ ಹಾಕ್ಬೇಕಲ್ಲ. ಗೌಡ್ರೆ, ನೀವು ತುಂಬಾ ಬದಲಾಗ್ಬಿಟ್ರಿ. ನನಗಲ್ಲ ಬಿಟ್ಟದೆ, ಆ ಮಗು ತುಂಬಾ ಸುಖವಾಗಿ ಬಿಡ್ದೈತೆ ಅದಕ್ಕೆ. ತಾತ, ಅರೆ ಇದೇನು ಇಷ್ಟೊಂದು ಖುಷಿಯಾಗಿದೆ ಮಗ? ಶೆಫ್ ಫಿಲಿಪ್ ಫ್ರಾನ್ಸ್ ಅಲ್ಲಿ ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದ್ದಾರೆ. ಅಲ್ಲಿ ನನಗೆ ಎಕ್ಸಿಕ್ಯೂಟಿವ್ ಶೆಫ್ ಆಗಿ ಕೆಲಸ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಗಾಡ್. ಇಷ್ಟು ದಿನ ವೇಟ್ ಮಾಡಿದ್ಕೂ ಸಾರ್ಥಕ ಆಯ್ತು. ನೀವು ಯಾವಾಗ್ಲೂ ಹೇಳ್ತಿರಲ್ಲ ಹಣೆ ಬರ ಅಂತ. ಇಟ್ಸ್ ಸೋ ಟ್ರೂ. ಐ ಆಮ್ ಸೋ ಹ್ಯಾಪಿ ತಾತ. ಪಾಂಡು ಅಂಕಲ್, ನನಗೆ ಪ್ಯಾರಿಸ್ ಅಲ್ಲಿ ಕೆಲಸ ಸಿಕ್ಕಿದೆ. ಡ್ರೀಮ್ ಕಮ್ ಟ್ರೂ. ಐ ಆಮ್ ಸೋ ಎಕ್ಸೈಟೆಡ್. ಪಾಂಡು, ಈ ಪಂದ್ಯದಲ್ಲಿ ನೀನೇ ಗೆದ್ಬಿಟ್ಟೆ ಕಣ್ಲ. ನೀನು ಹೇಳ್ದಂಗೆ ಆಗೋಯ್ತು. ನಾನು ಹೇಳ್ದಾಗೆ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ಹೋಗಲ್ಲ ಅಂತಾನೆ ಪಂದ್ಯ ಕಟ್ತಾ ಇದ್ದೆ. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀನವನ್ ಪೇಳ್ದಂತೆ ಪಯಣಿಗನು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೂಡು, ಪದ ಕುಸಿಯೇ ನಲವಿಹುದು ಮಂಕುತಿಮ್ಮ. ಏನಾಯ್ತು ಗೌಡ್ರೆ? ಅಯ್ಯಯ್ಯೋ, ಗೌಡ್ರು ಬಿದ್ಬಿಟ್ರು. Rishi? Mild heart attack. Now he's safe. Okay? He needs 3 days rest. Okay, thanks doctor. ಡಾಕ್ಟ್ರೆಲ್ಲ ಓಕೆ ಅಂದ್ರಲ್ಲ? ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್.
ಓಕೆ. ನನಗೀಗ ಟೆನ್ಷನ್ ಆಗ್ತಾ ಇರೋದು, ತಾತ ಏನಾದರೂ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರು ಅಂತ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಏನು ಮಾಡೋದು? ರಿಷಿ, ತಾತ ಹೆತ್ತು ಸಾಕಿ ಓದಿಸಿ ಬೆಳೆಸಿದ ಮಗನ್ನೇ ಅವ್ರು ಇಷ್ಟಪಟ್ಟಂಗ್ ಬದುಕ್ಲಿ ಅಂತ ಬಿಟ್ಟಿದ್ದಾರೆ. ಅದ್ ಎಲ್ಲಿಂದಾನೋ 10 ದಿವಸ ಇರಕ್ ಬಂದಿರೋ ಅತಿಥಿ ನೀನು. ನಿನ್ ಇರೋಕ್ ಬಲವಂತ ಮಾಡ್ತಾರೆ ಅನ್ಕೊಂಡಿದ್ಯಾ? ಮಿಸ್ಟರ್ ರಿಷಿ, ಪ್ಲೀಸ್ ಕಮ್. ತಾತ, ಮಗ, ನೀನು ಹೋಗೋಕ್ ಮುಂಚೆ ಒಂದು ಸಹಾಯ ಮಾಡ್ತೀಯಾ? ಹೇಳಿ ತಾತ. ಬಿಜಾಪುರದಲ್ಲಿ ಜಯಂತ್ ಪಾಟೀಲ್ರು ಅಂತ ಒಬ್ರಿದ್ದಾರೆ. ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಡಬೇಕು, ಹಾಗೆ ಒಂದು ಕಾಗ್ದಾನು ಕೊಟ್ಟು ಬರಬೇಕು. ಅಲ್ಲ, ಈ ಸಿಚುವೇಶನಲ್ಲಿ ನಿಮ್ಮನ್ನ ಹೇಗೆ ಬಿಟ್ಟೋಗ್ಲಿ ತಾತ? ಮನುಷ್ಯನ ಕಟ್ಟಾಕ್ಬೋದು, ಮನಸ್ಸನ್ನು ಕಟ್ಟಾಕಾಯ್ತದ? ಅದು ಎಳ್ದಿದ್ದ ಕಡೆ ನಾವು ಹೋಯ್ತಾನೆ ಇರಬೇಕು. ಹೋಗ್ಬಿಟ್ ಬಾ. ಆಯ್ತು ತಾತ. ಹಲೋ ಸರ, ಜಯಂತ್ ಪಾಟೀಲ್ ಅವ್ರು ಎಲ್ಲಿದ್ದಾರೆ? ಒಳಗಾರ್ರಿ. ಎಕ್ಸ್ಕ್ಯೂಸ್ ಮೀ, ಮಿಸ್ಟರ್ ಜಯಂತ್ ಪಾಟೀಲ್. ಈ ಕಡೆನೂ ನೋಡ್ಕೊಳ್ಳೋ. ಆಯ್ತು ಸರ್. ಜಯಂತ್ ಪಾಟೀಲ್ ಅವರಾ? ಎಸ್. ಹಾಯ್, ಆಮ್ ರಿಷಿ, ಬೈರೇಗೌಡ್ರ ಮೊಮ್ಮಗ. ಮೈಸೂರಿಂದ ಬಂದಿದ್ದೀನಿ. ಓ, ಹೇಗಿದ್ದಾರೆ ಗೌಡ್ರು? ಈಸ್ ಬೆಟರ್ ನೌ, ಆದರೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಈಸ್ ಫೈನ್ ನಾವು. ತಿಳಿಸ್ಲೇ ಇಲ್ಲ? ಇದೊಂದು ಲೆಟರ್ ಕೊಡೋಕೆ ಹೇಳಿದ್ರು ನಿಮಗೆ. ಪ್ರೀತಿಯ ಜಯಂತ್ ಪಾಟೀಲರಿಗೆ ನನ್ನ ಅನಂತ ವಂದನೆಗಳು. ಈ ಕಾಗದದ ಜೊತೆ ಬಂದಿರೋದು ನನ್ನ ಮೊಮ್ಮಗ. ಅವನಿಗೆ ಪಾಕಶಾಸ್ತ್ರದ ರೀತಿ ರಿವಾಜುಗಳನ್ನು ಹೇಳ್ಕೊಟ್ಟಿದ್ದೀನಿ. ಆದರೆ ಅದರ ಉದ್ದೇಶ ಏನು ಅನ್ನೋದನ್ನು ನೀವು ಹೇಳ್ಕೊಡ್ಬೇಕು. ಇಂತಿ ನಿಮ್ಮ ಬೈರೇಗೌಡ. ಊಟ ತಗೊಂಡೋಗಕ್ಕೆ ಎಲ್ಲ ರೆಡಿ ಇದೆ ತಾನೆ? ಜಗದೀಶ ಇಲ್ಲಿ ನೋಡಿ ಸರ್. ಏಯ್ ಜಗದೀಶ, ಅಲ್ಲೇನ್ ಮಾಡ್ತಿದ್ದೆ? ಋಷಿ, ನೀನು ಬಾ. ಕಮ ಕಮ್ ವಿತ್ ಅಸ್. ಶರಣಪ್ಪ, ಕೆಮಿನ್ ಸಿರಪ್ ಕೇಳಿದೆಯಲ್ಲ, ತಗೋ. ದಿನ ತಗೋಬೇಕು. ಜ್ವರ, ತಲೆನೋವಿನ ಗುಳಿಗೆಗಳು. ಮಗು ಯಾಕೆ ಅಳ್ತಾ ಇದೆ ಅಂದರೆ ಅದಕ್ಕೆ ಹೊಟ್ಟೆ ನೋವಿದೆ. ಈ ಔಷಧಿ ಕೊಡಿ 3 ಸಲ ದಿವಸಕ್ಕೆ. ಏನು? ಋಷಿ, ನೀನು ಗೌಡ್ರ ಹೋಟ್ಲಲ್ಲೇ ಕೆಲಸ ಮಾಡೋದಾ? ನೋ, ಐ ಆಮ್ ಅ ಕ್ವಾಲಿಫೈಡ್ ಶೆಫ್. ಯುರೋಪಲ್ಲಿ ಲುಸೇನ್ ಯೂನಿವರ್ಸಿಟಿನಲ್ಲಿ ಡಿಗ್ರಿ ಮಾಡಿದ್ದೀನಿ. ಹೌ ನೈಸ್. ಅಲ್ಲಿ ಗ್ಲೆನ್ ಮೈಕಲ್ ವೈಟ್ ಅಂತ ಒಬ್ಬರು ಇದ್ದರು, ಈಗಲೂ ಇದ್ದಾರಾ? ಯಾ, ಅವ್ರು ನಮ್ಮ ಯೂನಿವರ್ಸಿಟಿ ಡೀನ್. ಅವ್ರು ನಿಮ್ಗೆ ಹೇಗೆ ಗೊತ್ತು? ಓ, ಡೀನ್ ಆಗಿದ್ದಾರೆ ಇವಾಗ. ಅವರು ನನ್ನ ಬ್ಯಾಚ್ಮೇಟ್. ಓ, ನಾನು ಅಲ್ಲೇ ಓದಿ ಡಿಗ್ರಿ ಮಾಡಿದ್ದು. ವಾವ್. ಕಡೆಗೆ ಅವರು ಅಲ್ಲೇ ಟೀಚರ್ ಆಗಿ ಫ್ಯಾಕಲ್ಟಿ ಸೇರಿಕೊಂಡ್ರು. ನಾನು ಅಲ್ಲೇ ಆ ದೇಶದಲ್ಲೇ ಸುಮಾರು 12 ವರ್ಷ ಶೆಫ್ ಆಗಿ ಕೆಲಸ ಮಾಡಿ ಆಮೇಲೆ ಇಂಡಿಯಾಗೆ ಬಂದೆ. ಅಮೇಝಿಂಗ್. ಮತ್ತೆ ನೀವು ಕೆಲಸ ಯಾಕೆ ಬಿಟ್ರಿ? ಯು ಸಿ ದಟ್ ಮ್ಯಾನ್, ಹಿ ಚೇಂಜ್ ಮೈ ಲೈಫ್. ನಾವು ನಮ್ಮ ಜೀವನದಲ್ಲಿ ನಮ್ಮ ಮೂಗಿನ ನೇರಕ್ಕೆ ಬದುಕ್ತೀವಿ.
ಸರಿಯಾದ ದಾರಿಲಿ ಹೋಗ್ತಿದ್ದೀವೋ ಇಲ್ವೋ ಅನ್ನೋ ಪರಿವೇ ಕೂಡ ಇರೋದಿಲ್ಲ. ಹಠಾತ್ತನೆ ಏನೋ ಒಂದು ಘಟನೆ ನಡೀತದೆ, ಅದು ನಮಗೆ ಎಚ್ಚರಿಕೆ ಕೊಡ್ತದೆ. 2 ತಿಂಗಳಿಗೆ ಅಂತೂ ಇಂಡಿಯಾಗೆ ಬಂದವನು ನಾನು ಸುಮಾರು 15 ದಿನಕ್ಕೋಸ್ಕರ ಮನೆ ಬಿಟ್ಟು ಹೊರಗೆ ಹೋಗಬೇಕಾಗಿ ಬಂತು. ಆ್ಯಸ್ ಎ ಶೆಫ್ ಐ ಶುಡ್ ಹ್ಯಾವ್ ನೋನ್ ಬೆಟರ್. ಹೋಗುವಾಗ ರೆಫ್ರಿಜರೇಟರ್ ಸ್ವಿಚ್ ಆಫ್ ಮಾಡಿ ಹೋದೆ. ವಾಪಸ್ ಮನೆಗೆ ಬಂದು ನೋಡ್ತೀನಿ, ಮನೆ ತುಂಬ ಕೆಟ್ಟ ವಾಸನೆ. ದುರ್ವಾಸನೆಗೆ ವಾಂತಿ ಬರೋ ಹಾಗಿದ್ದ ಆಹಾರನ ಒಬ್ಬ ವ್ಯಕ್ತಿ ತಿನ್ನಬೇಕಾದ್ರೆ ಅವನಿಗೆ ಎಷ್ಟು ಹಸಿವಾಗಿರಬೇಕು ಅಂತ ಕಾಡೋಕ್ಕೆ ಶುರುವಾಯಿತು. ವಾಟ್ ಇಸ್ ದ ಪರ್ಪಸ್ ಆಫ್ ಮೈ ಲೈಫ್ ಅಂತ ಅನ್ನಿಸ್ತು. ಯಾವುದೋ ಧನವಂತ ದೇಶದಲ್ಲಿ ಸ್ಟಾರ್ ಹೋಟೆಲ್ಗಳಲ್ಲಿ ಒಂದಕ್ಕೆ 10-20 ಪಟ್ಟು ಜಾಸ್ತಿ ಹಣ ತೆತ್ತು ಹಸಿವಿಗಿಂತ ಬಾಯಿ ಚಪ್ಪಲಕ್ಕೆ ತಿನ್ನೋ ಶ್ರೀಮಂತ ವರ್ಗದವರಿಗೆ ನಾನೇ ಯಾಕೆ ಅಡುಗೆಯವನಾಗಿರಬೇಕು? ಇಲ್ಲಿ ನನ್ನ ಊರಲ್ಲಿ ಹಸಿವಾದರೆ ತಿನ್ನೋಕ್ಕೂ ಇಲ್ಲದೆ ಜನ ಕಂಗಾಲಾಗಿರುವಾಗ ಐ ಟುಕ್ ಅ ಡಿಸಿಷನ್. ನಿಮ್ಮ ತಾತನ ಥರ ನಿರ್ಗತಿಕರಿಗೆ, ಹಸಿವಾದವರಿಗೆ ಅನ್ನದಾನ ಮಾಡೋ ಕಾಯಕಕ್ಕೆ ಸೇರಿಕೊಂಡೆ. ಯು ಆರ್ ಗ್ರೇಟ್ ಅಂಕಲ್. ಗ್ರೇಟ್ ನಾನಲ್ಲ, ನಿಮ್ಮ ತಾತ. ಅವರೇ ಇದನ್ನು ನಿನಗೆ ಹೇಳ್ಬಹುದಾಗಿತ್ತು, ನನ್ನ ಹತ್ರ ಯಾಕೆ ಕಳಿಸಿದ್ರು? ಇನ್ನೂ ಒಂದು ಸ್ವಲ್ಪ ಬಡಿಸ್ಲೇನ್ರಿ? ಸಾಕ್ರಿಪ್ಪ. ನೋಡಿದ್ಯಾ, ಸಾಕು ಅಂದ. ಮನುಷ್ಯನಿಗೆ ಎಷ್ಟೇ ಕೊಟ್ಟರು ಏನೇ ಕೊಟ್ಟರು ಇನ್ನೂ ಬೇಕು ಬೇಕು ಅಂತಾನೆ. ಆದರೆ ಒಂದ್ಸಲ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನಲೇಬೇಕು. ಹಸಿದವರಿಗೆ ಅನ್ನ ನೀಡಿದಾಗ ಅವರು ಬಾಯಿ ತುಂಬ ಹರಿಸೋ ಪ್ರೀತಿ ಇದೆಯಲ್ಲ, ಅದರ ಮುಂದೆ ಈ ಡಿಗ್ರಿ, ಈ ಜಾಬು, ಈ ಪೊಸಿಷನ್ನು ಎಲ್ಲವೂ ನಗಣ್ಯ. ಇನ್ನೂ ಮಲ್ಕೊಂಡಿದ್ದೀರಲ್ಲ? ಏ ಜ್ಯೋತಿ, ಗಿರೀಶ, ಗೌತಮ್, ಏ ವಿಶ್ವ, ವಿಟ್ಲ, ಹೇಳ್ರೋ. ಸೂರ್ಯ ಮೇಲ್ ಬಂದ್ರು ಮಲಗಿದ್ದೀರಲ್ಲ, ಬೇಗ ಬೇಗ ಎದ್ದು ಸ್ನಾನ ಮಾಡಿ ಬನ್ನಿ ತಿಂಡಿ ತಿನ್ನೋಕೆ. ಹೇಳೋ ರುಚಿ, ಹೇಳಪ್ಪ. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಇವತ್ತು ಸಮರ್ಥನ ಆಶ್ರಮಕ್ಕೆ ಊಟ ತಗೊಂಡು ಹೋಗ್ಬೇಕು. 89 ಮಕ್ಕಳು, 10-20 ಸ್ಟಾಫು, ಅಂದ್ರು ಒಟ್ಟು 120 ಜನ ಅಂತ ಇಟ್ಕೋ. ಇವತ್ತು ನೀನು ಅಡುಗೆ ಮಾಡು. ಶೋರ್ ಅಂಕಲ್. ಏನು ಮಾಡಲಿ? ಏನು ಮಾಡ್ಬೋದು? ನಿಮ್ಮ ತಾತ ಬೈರೇಗೌಡರು ಬಿರಿಯಾನಿ ಮಾಡು, ನಾನು ರುಚಿ ನೋಡ್ತೀನಿ. ಶೋರ್ ಅಂಕಲ್. ಅವಲಕ್ಕಿಗೆ ಆಲೂಗಡ್ಡೆ ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ. ನಡಿ ತಿಂಡಿ ತಿನ್ನೋಣ.
ಆಯ್ತಾ ಬೇಗ ಮಾಡ್ರಿ. तेजस्विनावधीतमस्तु मा विद्विषावहै ॐ शान्ति शान्ति शान्तिः. ಅಲ್ಲಿ ಇನ್ನೂ ಹಾಕ್ರಿ. ಥ್ಯಾಂಕ್ ಯು. ವಾಹ್ ಋಷಿ ಅಂಕಲ್, ನೀನು ಮಾಡಿದ ಬಿರಿಯಾನಿ ತುಂಬ ರುಚಿಕರವಾಗಿದೆ. ನಿಮ್ಮ ತಾತ ಕೂಡ ಇಷ್ಟೇ ರುಚಿಯಾಗಿ ಅಡುಗೆ ಮಾಡ್ತಿದ್ರು. ಥ್ಯಾಂಕ್ಸ್ ಅಂಕಲ್. ನೋಡು, ಮಕ್ಕಳು ನೀನು ಮಾಡಿದ ಊಟನ ಬಾಯಿ ಚಪ್ಪರಿಸಿ ತಿಂತಾ ಇದ್ದಾರೆ. ಆ ಭಗವಂತ ಇವರನ್ನ ಮಂದಬುದ್ಧಿಗಳನ್ನಾಗಿ ಮಾಡಿ ಕಳಿಸಿದ್ರು. ಒಳ್ಳೆ ಊಟ ಅಪ್ರಿಷಿಯೇಟ್ ಮಾಡುವಷ್ಟು ಬುದ್ಧಿ ಕೊಟ್ಟೇ ಕಳಿಸಿದ್ದಾನೆ ಪಾಪ. ನೀವೇನಾ ಸರ್ ಅಡುಗೆ ಮಾಡಿದ್ದು? ಹೌದು, ಅಡಿಗೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಊಟ ಮಾಡಿ ತುಂಬಾ ಸಂತೋಷ ಆತ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಅವರು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಥ್ಯಾಂಕ್ಸ್ ಹೇಳಕತ್ತಾರಿ. ಹೊಟ್ಟೆ ತುಂಬೋ ಥರ ಅಡುಗೆ ಮಾಡೋದು ಮುಖ್ಯ ಅಲ್ಲ, ತಿಂದೋರ ಮನಸ್ಸು ತುಂಬಬೇಕು. ಅದು ಪಾಕಶಾಸ್ತ್ರ ಅಂದರೆ ಅರ್ಥ ಆಯ್ತಾ? ತಾತ ಎಲ್ಲಿ? ಎಲ್ಲಿ? ಗೌಡ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ವಾಟ್? ನೀನು ಆಗಾಗ ಹೇಳ್ತಿದ್ದಲ್ಲ ಹೋಗು ಹೋಗು ಅಂತ, ಬಿಟ್ಟೋಗ್ಬಿಟ್ರು ರಿಷಿ. ನಾವೆಷ್ಟು ಹೇಳಿದ್ರು ಕೇಳಲಿಲ್ಲ.
ಈ ಹೋಟೆಲ್ನ ನಮ್ಮನ್ನ ನಡ್ನೀರಿನಲ್ಲಿ ಕೈ ಬಿಟ್ಬಿಟ್ರು. ದೇವರಲ್ಲಿದ್ದ ದೇವಸ್ಥಾನ, ಗೌಡ್ರಲ್ಲಿದ್ದ ಈ ಹೋಟೆಲ್ಲು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಿಮ್ಮಪ್ಪ ಹತ್ರ ಜಗಳ ಮಾಡಿ ತಾತ ಪಾಸ್ಪೋರ್ಟ್ ತಂದರು. ಈಗ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ. भाई जल्दी करो सत्संग का टाइम हो रहा है। हाँ जी भाई साहब, आपको देखने के लिए कोई आया है। ನೀಯಾಗ್ಲೇ ಇಲ್ಲಿ ಬಂದೆ? ಒಂದಳೆ ಬಾಕಿ ಇತ್ತು, ಕೊಟ್ಟೋಗೋಣ ಅಂತ ಬಂದೆ. ನಿಮ್ಮ ಮಗ ಅಲ್ಲೇ ಇದ್ದಾನೆ. ಅಡುಗೆ ಹೇಗೆ ಮಾಡಬೇಕು, ಯಾರಿಗಾಗಿ ಮಾಡಬೇಕು ಅಂತ ಕಲಿತೆ. ಇನ್ನು ಮುಂದೆ ಗೌಡ್ರ ಹೋಟೆಲ್ ನಡೀತಾನೆ ಇರುತ್ತೆ. ನಾನಿರೋವರೆಗೂ ಮಾತ್ರ ಅಲ್ಲ, ಯಾವತ್ತಿಗೂ ನಡೀತಾನೆ ಇರುತ್ತೆ. ಏನಾಯ್ತು? ನೀನು ಎಂಜಿಲಿತ್ತಾ ಇರೋದು ನನಗೆ ಅಸಹ್ಯ ಆಗ್ತಾ ಇದೆ. ಈ ಜಾಗದಲ್ಲಿ ಕಾಲಿಟ್ರೆ ನನಗೆ ಉಸಿರು ಕಟ್ಟಿಕೊಂಡಂಗಾಗುತ್ತೆ. ನಾನು ಇದನ್ನು ಮಾಡ್ಬೋದಲ್ವಾ? ಅಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ನಾವು ಮಾಡೋ ಒಂದೊಂದು ಅಡುಗೆನಲ್ಲೂ ಅವ್ರ ಮನಸ್ಸಿರುತ್ತೆ. ಬರ್ರಿ ಬರ್ರಿ, ಲೋಗನ್ ಗಾಡಿ ತುಂಬ್ರಿ. ಪ್ಯಾಲೇಸ್ ಹಿಂದೆ ಒಂದಷ್ಟು ಜಾಗಗಳಿದೆ, ಸ್ಟೇಷನ್ ಪಕ್ಕದಲ್ಲೂ ಒಂದಷ್ಟು ಜಾಗಗಳಿದೆ, ಅಲ್ಲೆಲ್ಲ ಕೊಟ್ಟು ಬನ್ನಿ. ಆತ್ರಿ.
ಎಲ್ಲರೂ ಹೊಸಬ್ರು, ಸ್ವಲ್ಪ ನೋಡ್ಕೊಳ್ಳಿ. ಆತ್ರಿ ನಾನು ನೋಡ್ಕೋತೀನಿ, ಡೋಂಟ್ ವರಿ. ಅಂದದ ಪರಂಜಿಯೇ ಅಜ್ಜನ